Okay, welcome to my digital classroom. Welcome to third semester students. This is my fifth video. In the fourth video, we have discussed so many concepts like that working of a DC generator and what is the direction of the induced EMF in the armature. Our direction EMF induced agate annೋದು ಗೊತ್ತಾಯಿತು. How the voltage is generated in the generator ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಾಯಿತು. So next we have to move on the properties of a materials. Next we have to move on properties of materials used in a DC machine. Okay, properties of a materials used in DC machine. I am saying DC machine, not expressing DC generator. Na DC generator anta helilla. Actually na ಓದ್ತಾ ಇರೋದು DC generator. But na ಇಲ್ಲಿ ಏನು ಹೇಳಿದೆ DC machine ಅಂತ ಹೇಳಿದೆ. Why I am saying DC machine? ನೆನ್ಪಿಟ್ಕೊಳ್ಳಿ, machine ಅಂತಂದ್ರೆ ಗೊತ್ತಾಗಿರಬೇಕು ನಮಗೆ. Machine means it comprises of generator and motor. If it is DC machine, generator becomes DC generator, motor becomes DC motor. Very simple. Machine ಅಂತಂದ್ರೆ generator ಇರುತ್ತೆ, motor ಇರುತ್ತೆ. ನಾನು ಇದನ್ನು ಹೇಳಬೇಕಾಗಿತ್ತು, so I left that. Construction of a DC generator ಏನು ಓದಿದಿರಿ? Construction of DC generator is same as construction of DC motor. Exam ಅಲ್ಲಿ ಕೇಳಬಹುದು. Explain the construction of a DC motor ಅಂತ ಕೇಳಿದ್ರೆ ಇದನ್ನೇ ಬರೀಬೇಕು ನೀವು. The same diagram, generator construction ಏನು ಬರ್ದಿದ್ರಿ ಅದೇ diagram ಬರುತ್ತೆ, ಅದೇ ಪಾರ್ಟ್ಸ್ಗಳು. The same stationary part, same rotating part. Stationary part consists of yoke, base plate, lifting eye, terminal box, brushes, poles. Poles consist of pole core and pole shoe. Again, rotating part comprises of armature, commutator, shaft. ನೋಡಿ ಇಷ್ಟನ್ನು ನೀವೇನು ಹೇಳಿದ್ರಿ ಜನರೇಟರ್ ಅಲ್ಲಿ ಸೇಮ್ ಕಾನ್ಸೆಪ್ಟ್ ಡಿಸಿ ಮೋಟರ್ ಅಲ್ಲೂ ಅದೇ. ಅದಕ್ಕೆ ನಾವು ಇದನ್ನ ಮಷೀನ್ ಅಂತ ಕರೆದ್ವಿ. ಮಷೀನ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್, ಅದು ಅಂಡರ್ಸ್ಟುಡ್, ಅದು ಏನು ಇಟ್ ಕಂಪ್ರೈಸಸ್ ಆಫ್ ಬೋತ್ ಡಿಸಿ ಜನರೇಟರ್ ಅಂಡ್ ಡಿಸಿ ಮೋಟರ್. ಸೊ ದಟ್ಸ್ ವೈ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇನ್ನೊಂದ್ಸತಿ ಹೇಳ್ತಾ ಇದ್ದೆ ನಾನು, ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಡಿಸಿ ಜನರೇಟರ್ ಇಸ್ ಸೇಮ್ ಆಸ್ ದ ಕನ್ಸ್ಟ್ರಕ್ಷನ್ ಆಫ್ ಡಿಸಿ ಮೋಟಾರ್. ಡಿಸಿ ಜನರೇಟರ್ ಏನ್ ಕನ್ಸ್ಟ್ರಕ್ಷನ್ ಓದಿದಿರಿ ಅದೇ ಪಾರ್ಟ್ ಬರೀಬೇಕು ಎಲ್ಲಿ, ಕನ್ಸ್ಟ್ರಕ್ಷನ್ ಆಫ್ ಡಿಸಿ ಮೋಟಾರ್. ಮತ್ತೆ ಎರಡು ಸತಿ ನಾನು ಹೇಳಲ್ಲ, ಸೊ ಒಂದ್ಸತಿ ನೀವು ಅರ್ಥ ಮಾಡ್ಕೊಂಡ್ರೆ ಮುಗೀತು. ಕನ್ಸ್ಟ್ರಕ್ಷನ್ ಆಫ್ ಡಿಸಿ ಜನರೇಟರ್ ಏನು ಓದಿದಿರಿ ಅದೇ ಪಾರ್ಟ್ ಕನ್ಸ್ಟ್ರಕ್ಷನ್ ಆಫ್ ಡಿಸಿ ಮೋಟರ್ ಬರುತ್ತೆ. ವೆದರ್ ಇಟ್ ಈಸ್ ಕ್ಲಿಯರ್? ಓಕೆ, ಈಗ ಸೊ ಆಲ್ರೆಡಿ ನಾವು ಪ್ರಾಪರ್ಟೀಸ್ ಎಲ್ಲ ಚರ್ಚೆ ಮಾಡಿದ್ವಿ. ಓಕೆ, ಪ್ರಾಪರ್ಟೀಸ್ ಆಲ್ರೆಡಿ ನಮಗೆ ಗೊತ್ತು. ಸೊ ಪ್ರಾಪರ್ಟೀಸ್ ಬಗ್ಗೆ ನಾವು ಪ್ರತಿಯೊಂದು ಪಾರ್ಟ್ ಅಲ್ಲೂ ಪ್ರಾಪರ್ಟೀಸ್ ಗಳನ್ನ ನಾವು ಚರ್ಚೆ ಮಾಡ್ಕೊಂಡ್ ಬಂದಿದ್ವಿ. ಸಪೋಸ್ ಯೋಕ್ ಅಂದ್ವಿ, ಯೋಕ್ ನ ವಾಟ್ ಈಸ್ ದ ಮೆಟೀರಿಯಲ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಯೋಕ್ ಅಂತಂದ್ರೆ ಕ್ಯಾಸ್ಟ್ ಐರನ್ ಮತ್ತೆ ಕ್ಯಾಸ್ಟ್ ಸ್ಟೀಲ್ ಅಂತಂದ್ವಿ. ಕ್ಯಾಸ್ಟ್ ಐರನ್ ನ ಸಣ್ಣ ಜನರೇಟರ್ ಅಲ್ಲಿ ಬಳಕೆ ಮಾಡ್ತೀವಿ, ದೊಡ್ಡ ಜನರೇಟರ್ ಅಲ್ಲಿ ಅಥವಾ ಲಾರ್ಜ್ ಜನರೇಟರ್ಸ್ ಅಲ್ಲಿ ಕ್ಯಾಸ್ಟ್ ಸ್ಟೀಲ್ ನ ಬಳಕೆ ಮಾಡ್ತೀವಿ. ಬಿಕಾಸ್ ಯಾಕೆ ಅಂದ್ರೆ ಅದರ ಮೆಕ್ಯಾನಿಕಲ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಿ ಓದ್ಬೇಕಾಗಿರೋದು ಏನು ಅಂದ್ರೆ ನೀವು ಪ್ರಾಪರ್ಟೀಸ್ ಗಳನ್ನ ಪಟ್ಟಿ ಮಾಡ್ಬೇಕಷ್ಟೇ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎ ಮೆಟೀರಿಯಲ್? ಕ್ಯಾಸ್ಟ್ ಐರನ್ ಅಂತ ಕರೆದ್ವಿ, ಅದರ ಪ್ರಾಪರ್ಟಿ ಏನು? ಕ್ಯಾಸ್ಟ್ ಸ್ಟೀಲ್ ಅಂದ್ವಿ, ಅದರ ಪ್ರಾಪರ್ಟಿ ಏನು? ಜಸ್ಟ್ ಪಟ್ಟಿ ಮಾಡೋದು. ಅಲ್ಲಿ ಏನ್ ನೀವು ಪ್ರಾಪರ್ಟೀಸ್ ಓದಿದಿರಿ ಅಥವಾ ಮೆಟೀರಿಯಲ್ಸ್ ಓದಿದಿರಿ, ಇಲ್ಲಿ ಇಂಡಿವಿಜುವಲ್ ಆಗಿ ನಾವು ಬರ್ಕೊಂಡು ಹೋಗ್ಬೇಕಷ್ಟೇ ಕಾನ್ಸೆಪ್ಟ್. ರೈಟ್, 4 ಪಾಯಿಂಟ್ ಇದೆ, 4 ಪಾಯಿಂಟ್ ನೀಟಾಗಿ ನೀವು ಅದನ್ನ ಬರ್ದ್ಬಿಟ್ರೆ ಮುಗೀತು. ಬಹಳ ಸಿಂಪಲ್. ರೈಟ್, ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಆಲ್ರೆಡಿ ಒಂದು ಪಾಯಿಂಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಕ್ಯಾಸ್ಟ್ ಐರನ್ ಅಥವಾ ಕ್ಯಾಸ್ಟ್ ಸ್ಟೀಲ್ ವಿಚ್ ಈಸ್ ಯೂಸ್ಡ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಇವನ್ ಯೋಕ್ ಆಗಿರ್ಬೋದು ಅಥವಾ ಆರ್ಮೇಚರ್ ಆಗಿರ್ಬೋದು, ಇವನ್ ಪೋಲ್ಸ್ ಆಗಿರ್ಬೋದು ನಾವು ಬಳಕೆ ಮಾಡ್ತೀವಿ. ರೈಟ್, ಬಿಕಾಸ್ ರೀಸನ್ ಏನು? ವಾಟ್ ಈಸ್ ದ ರೀಸನ್ ವೈ ವಿ ಆರ್ ಯೂಸಿಂಗ್ ಎ ಕ್ಯಾಸ್ಟ್ ಐರನ್ ಕ್ಯಾಸ್ಟ್ ಸ್ಟೀಲ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಯೋಕ್, ಆರ್ಮೇಚರ್ ಅಥವಾ ಪೋಲ್ಸ್ ಅಂತ ಕರೆದ್ರೆ ಅದರ ಮೆಕ್ಯಾನಿಕಲ್ ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗಿರುತ್ತೆ ಅಂತ ಹೇಳಿದೀನಿ, ಜಾಸ್ತಿ ಇರುತ್ತೆ. ದಟ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ರೈಟ್, ಇಷ್ಟೇ ಬರೋದಾಯ್ತು. ದ ಮೆಟೀರಿಯಲ್ಸ್, ಫಸ್ಟ್ ಪಾಯಿಂಟ್, materials have good mechanical and magnetic property. This is the first point. Right, ನೋಡಿ, ನಾವು ಬಳಕೆ ಮಾಡುವಂತ
ನಾವು ಬಳಕೆ ಮಾಡುವಂತ ಮೆಟೀರಿಯಲ್ಸ್ ಅದರ ಪ್ರಾಪರ್ಟೀಸ್ಗಳು ಏನಾದ್ರು ಕ್ಯಾಸ್ಟ್ ಐರನ್ ಬಳಕೆ ಮಾಡಿದ್ವಿ, ಅದರ ವಿಶೇಷತೆ ಏನು, ಕ್ಯಾಸ್ಟ್ ಸ್ಟೀಲ್ ಬಳಕೆ ಮಾಡಿದ್ವಿ, ಅದರ ವಿಶೇಷತೆ ಏನು, ಇವುಗಳನ್ನ ನಾವು ಪಟ್ಟಿ ಇಂಡಿವಿಜುವಲ್ ಪಟ್ಟಿ ಮಾಡ್ಕೊಂಡು ಬರಬೇಕು. ಆಲ್ರೆಡಿ ಒಂದು ನಿಮಗೆ ಗೊತ್ತಾಗಿದೆ ಏನು, ದ ಫಸ್ಟ್ ಪಾಯಿಂಟ್ ಈಸ್ ದ ಮೆಟೀರಿಯಲ್ಸ್ ಹ್ಯಾವ್ ಗುಡ್ ಮೆಕ್ಯಾನಿಕಲ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಫಸ್ಟ್ ಪಾಯಿಂಟ್ ಅದು. ಮೆಟೀರಿಯಲ್ ಅಂದ್ರೆ ಯಾವ ಮೆಟೀರಿಯಲ್ ನಾ ಬಳಕೆ ಮಾಡಿದೀನಿ ಆ ಮೆಟೀರಿಯಲ್ ನ ಮೆಕ್ಯಾನಿಕಲ್ ಸ್ಟ್ರೆಂತ್ ಆಗಿರ್ಬೋದು, ಅಂದ್ರೆ ಸೊ ಅದರ ಸ್ಟ್ರೆಂತ್ ಆಗಿರ್ಬೋದು ಮತ್ತೆ ಅದರ ಮ್ಯಾಗ್ನೆಟಿಕ್ ವಿಶೇಷತೆಗಳಾಗಿರ್ಬೋದು ಅದರಲ್ಲಿ ಚೆನ್ನಾಗಿರ್ಬೇಕು ಅಂತ ಮೆಟೀರಿಯಲ್ನೇ ಬಳಕೆ ಮಾಡಬೇಕು. ಬೆಸ್ಟ್ ಎಕ್ಸಾಂಪಲ್ ಹೇಳಿದೆ ನಾನು ಕ್ಯಾಸ್ಟ್ ಸ್ಟೀಲ್ ಅಂತ ಹೇಳಿದೆ. ಕ್ಯಾಸ್ಟ್ ಸ್ಟೀಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಪ್ರಾಪರ್ಟಿ, ರೈಟ್. ನೆಕ್ಸ್ಟ್ ಎರಡನೇದು, ಸೊ ನೆನ್ಪಿಡ್ಕೊಳ್ಳಿ, ಪೋಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಾ ಇದನ್ನ ಹೇಳಿದ್ದೆ ಆಕ್ಚುಲಿ ಒಂದು ಸಣ್ಣ ಇದ್ರಲ್ಲಿ ಹೇಳಿದ್ದೆ. ಸೊ ಪೋಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನೋಡಿ. ಇದೊಂದು ಪೋಲ್ ಕೋರ್, ರೈಟ್. ದಿಸ್ ಪೋಲ್ ಕೋರ್ಗೆ ಏನ್ ಮಾಡ್ತೀವಿ, ಪೋಲ್ ಶೂನ ಕನೆಕ್ಟ್ ಮಾಡ್ತೀವಿ. ಓಕೆ, ಪೋಲ್ ಕೋರ್ಗೆ ಪೋಲ್ ಶೂನ ಕನೆಕ್ಟ್ ಮಾಡ್ತೀವಿ. ಈ ಪೋಲ್ ಕೋರ್ ಇದೆಲ್ಲ ಇದನ್ನ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅಂದ್ರೆ ನೋಡಿ, ಒಂದೊಂದೇ ಫಾರ್ ಎಕ್ಸಾಂಪಲ್ ಇದು ಕ್ಯಾಸ್ಟ್ ಸ್ಟೀಲ್ ಇಂದ ಮಾಡ್ತಾನೆ ಅಂತ ಹೇಳಿದೆ ನಾನು. ಕ್ಯಾಸ್ಟ್ ಸ್ಟೀಲ್ ನ ಏನ್ ಮಾಡ್ತಾನೆ, ಒಂದೊಂದೇ ಈಗ ತಗಡು ನೋಡಿದಿರಿ ನೀವು, ತಗಡು ಶೀಟ್ಗಳು ಬರುತ್ತೆ, ತಗಡು ಶೀಟ್ ಮೇಲ್ಗಡೆ ಹಾಕ್ತಾರೆ ನಿಮ್ಗೆ, ತಗಡು ಶೀಟ್ಗಳು ನೋಡಿದಿರಿ. ಆ ಶೀಟ್ಗಳನ್ನ ಏನ್ ಮಾಡ್ತಾರೆ, ಒಂದೊಂದೇ ಜೋಡಿಸ್ಕೊಂಡ್ ಬರ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇದೊಂದು ಶೀಟ್ ಅನ್ಕೊಳ್ಳಿ, ಆಯ್ತಾ. ಇದೊಂದು ಶೀಟ್ ಆಯ್ತಾ. ಇದೊಂದು ಶೀಟ್ ನ ಏನ್ ಮಾಡ್ತಾರೆ, ಕಟ್ ಆಗತ್ತೆ. ಅದ್ರ ಮೇಲ್ಗಡೆ ಇದೇ ತರದ ಇನ್ನೊಂದು ಶೀಟ್, ಅದ್ರ ಮೇಲ್ಗಡೆ ಇನ್ನೊಂದು ಶೀಟ್ ಬರ್ದೇ ಬಿಡ್ತೀನಿ ನೋಡಿ, ಗೊತ್ತಾಗತ್ತೆ ನೋಡಿ. ಇದು ಒಂದ್ ಶೀಟ್ ಆಯ್ತಾ, ದಿಸ್ ಈಸ್ ಒನ್ ಶೀಟ್, ತಗಡು ಅಂತ ಕರಿತೀವಲ್ಲ ಆ ತರ, ಮೇಲ್ಗಡೆ ನೀವು ಶೀಟ್ ಹಾಕ್ತಿರಲ್ಲ ಆ ತರ. ಇದು ಒಂದು ಶೀಟ್ ಇರುತ್ತೆ ಕ್ಯಾಸ್ಟ್ ಸ್ಟೀಲ್, ಇದ್ರ ಮೇಲ್ಗಡೆ ಇನ್ನೊಂದು ಶೀಟ್ ಹಾಕ್ತಾನೆ ನೋಡಿ, ಅದ್ರ ಮೇಲೆ ಇನ್ನೊಂದು ಶೀಟು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಹಿಂಗೆ ಮೇಲೆ 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 ಏನ್ ಮಾಡ್ತಾನೆ, ಶೀಟ್ ಹಾಕ್ತಾನೆ. ಒಂದ್ರ ಮೇಲೆ ಒಂದೊಂದ್ರ ಮೇಲೆ ಶೀಟ್ ಅನ್ನ ಏನ್ ಮಾಡ್ತಾ ಬರ್ತಾನೆ, ಪ್ಲೇಸ್ ಮಾಡ್ತಾನೆ. ಎಲ್ಲ ಆದ್ಮೇಲೆ ಏನ್ ಮಾಡ್ತಾನೆ, ಇದಕ್ಕೆ ರಿವಿಟ್ ಮಾಡ್ತಾನೆ. ನಾವು ಅದನ್ನ ಏನ್ ಮಾಡಿದ್ವಿ, 4 ನೆಟ್ ಹಾಕಿದ್ವಿ, ಬೋಲ್ಟ್ ಅಂತ ಕರಿತೀವಿ. 4 ಬೋಲ್ಟ್ ಅನ್ನ ಏನ್ ಮಾಡ್ತೀವಿ, ಎರಡಕ್ಕೂ ಕನೆಕ್ಟ್ ಮಾಡ್ತೀವಿ, ಈ ಪೋಲ್ ಕೋರಿಗೆ ಕನೆಕ್ಟ್ ಮಾಡ್ತೀವಿ. ಈ ಕಾನ್ಸೆಪ್ಟ್ ಪೋಲ್ ಕೋರ್ನ ಯಾವ ತರ ಮಾಡ್ತಾನೆ ಅಂದ್ರೆ, ಇದು ಮರಿಬೇಡಿ, ಕ್ಯಾಸ್ಟ್ ಸ್ಟೀಲ್ ತಗಡು ತರ ಇರುತ್ತೆ, ಆ ತಗಡನ್ನ ಒಂದಿಡ್ಕಂತಾನೆ, ಅದ್ರ ಮೇಲ್ಗಡೆ ಇನ್ನೊಂದು ತಗಡು, ಅದ್ರ ಮೇಲ್ಗಡೆ ಇನ್ನೊಂದು ತಗಡು, ತಗಡು, ಅದ್ರ ಮೇಲ್ಗಡೆ ಒಂದೊಂದೇ ಕ್ಯಾಸ್ಟ್ ಸ್ಟೀಲ್ ನ ಏನ್ ಮಾಡ್ತಾ ಬರ್ತಾನೆ, ಪ್ಲೇಸ್ ಮಾಡ್ಕೊಂಡು ಬಂದು ಅದಕ್ಕೆ ರಿವಿಟ್ ಮಾಡ್ತಾರೆ. ರಿವಿಟ್ ಅಂತ ಕರಿತೀವಿ, ಅದಕ್ಕೆ ಅದು ಬೋಲ್ಟ್ ಅಂತ ಕರಿತೀವಿ. ಅದು ಕಾನ್ಸೆಪ್ಟ್ ಆಫ್ ಪೋಲ್ ಕೋರ್ ಮ್ಯಾನುಫ್ಯಾಕ್ಚರಿಂಗ್, ರೈಟ್. ಯಾವ ತರ ಪೋಲ್ ಕೋರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅಂದ್ರೆ, ಒಂದ್ರ ಮೇಲ್ಗಡೆ ಒಂದ್ರ ಮೇಲ್ಗಡೆ ಒಂದು, ಅದನ್ನ ನೋಡ್ಕೊಂಡು ಅದನ್ನ ಯಾವ ತರ ತೋರಿಸ್ತೀನಿ, ನಮ್ಮಲ್ಲಿ ಇದೆ ಅದು ನಿಮ್ಗೆ ತೋರಿಸ್ತೀನಿ. ಪೋಲ್ ಕೋರು ಮತ್ತೆ ಆರ್ಮೇಚರು ಎಲ್ಲದನ್ನು ನಾನು ತೋರಿಸ್ತೀನಿ ನಿಮಗೆ. ನೀವು ಆಫ್ಲೈನ್ ಕ್ಲಾಸಿಗೆ ಬಂದ್ರೆ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ. ಲ್ಯಾಮಿನೇಷನ್ ಅಂತ ಕರಿತೀವಿ ನಾವು. ಇದಕ್ಕೆ ಏನಂತ ಕರಿತೀವಿ, ಲ್ಯಾಮಿನೇಷನ್ ಅಂತ ಕರಿತೀವಿ ನೋಡಿ. ಲ್ಯಾಮಿನೇಷನ್ ನೀವು ಮೊಬೈಲ್ ಎಲ್ಲ ಲ್ಯಾಮಿನೇಟ್ ಮಾಡ್ತೀರಿ, ಹೌದಾ? ರೀಸನ್ ಏನು? ಸೊ ಹೊರಗಡೆಯಿಂದ ಯಾವುದೇ ಧೂಳಾಗ್ಲಿ ಅಥವಾ ಬಿದ್ರು ಏನೋ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಲ್ಯಾಮಿನೇಷನ್ ಮಾಡ್ತೀವಿ. ಸೇಮ್ ಕಾನ್ಸೆಪ್ಟ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಒಂದೊಂದೇ ಕ್ಯಾಸ್ಟ್ ಸ್ಟೀಲ್ ನ ಒಂದೊಂದೇ ತಗಡನ್ನ ಒಂದೊಂದೇ ಜೋಡಿಸ್ಕೊಂಡ್ ಬರಬೇಕು, ಜೋಡಿಸಿ ಏನ್ ಮಾಡಬೇಕು, ಅದನ್ನ ಪ್ರೆಸ್ ಮಾಡಿ, ಸೊ ನಂಬರ್ ಆಫ್ ರಿವಿಟ್ ಮಾಡ್ತಾರೆ, ಅಂದ್ರೆ ಅದಕ್ಕೆ ಬೋಲ್ಟ್ ಹಾಕ್ತಾರೆ, ಎಲ್ಲೂ ಕಳಿಸ್ಕೊಂಡ್ ಬಿಡಬಾರ್ದು ಅಂತ ಬೋಲ್ಟ್ ಹಾಕ್ತಾರೆ ಅಷ್ಟೇ, ಏನಿಲ್ಲ. ಒಂದು ಅದ್ರ ಮೇಲ್ಗಡೆ ಒಂದು ಅದನ್ನ ಪ್ರೆಸ್ ಮಾಡಿ ರಿವಿಟ್ ಮಾಡ್ತಾರೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೋಲ್ ಕೋರ್ ಆಕ್ಚುಲಿ, ಆಯ್ತಾ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಲ್ಯಾಮಿನೇಷನ್ ಅಂತ ಕರಿತೀವಿ. ವಾಟ್ ಇಸ್ ದ ಮೀನಿಂಗ್? ಲ್ಯಾಮಿನೇಷನ್ ಅಂತ ಕರಿತೀವಿ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದ್ರೆ, ಒಂದೊಂದೇ ಶೀಟ್ ಇರುತ್ತೆ, ಶೀಟ್ ನೋಡಿದಿರಿ ನೀವು, ತಗಡು ನೋಡಿದಿರಿ, ಆ ಒಂದೊಂದೇ ಶೀಟ್ ಅನ್ನ ಪ್ಲೇಸ್ ಮಾಡ್ಕೊಂಡ್ ಬರಬೇಕು. ಅದ್ರ ಮೇಲ್ಗಡೆ ಒಂದು ಶೀಟು, ಅದ್ರ ಮೇಲ್ಗಡೆ ಒಂದು ಶೀಟು, ಅದ್ರ ಮೇಲ್ಗಡೆ ಒಂದು ಶೀಟು, ಅದ್ರ ಮೇಲ್ಗಡೆ ಒಂದು ಶೀಟು, ಎಲ್ಲಾ ಶೀಟು ಆದ್ಮೇಲೆ ಅದನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ಅದಕ್ಕೆ ರಿವಿಟ್ ಹೊಡಿತಾರೆ. ಸೊ ನಟ್ ಹಾಕ್ತಿವಿ ಅಂತ ಹೇಳ್ತಾರೆ, ಆಯ್ತಾ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ನಟ್ ಅಂತ ಕರಿತೀವಿ. ಸೊ ಅವುಗಳಿಗೆ ಏನ್ ಮಾಡ್ಬೇಕು, ನೀವು ಪ್ಲೇಸ್ ಮಾಡ್ಬೇಕು, ಈ ತರ ನಟ್ಗಳನ್ನ ಹಾಕ್ತಾರೆ, ಆಯ್ತಾ. ಇದು ತೋರಿಸ್ತೀನಿ ನಾನು ಅಲ್ಲಿದೆ. ಇದಕ್ಕೆ ಲ್ಯಾಮಿನೇಷನ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಏನಂತ ಕರಿತೀವಿ, ಲ್ಯಾಮಿನೇಷನ್ ಅಂತ ಕರಿತೀವಿ. ಎರಡನೇ ಪ್ರಾಪರ್ಟಿ ಏನಾಗಿರ್ಬೇಕು ಅಂದ್ರೆ, ಇದೇ ತರನೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ನೀವು ಸಪೋಸ್ ಯಾಕೆ ಸರ್ ಹಿಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅನ್ನೋದು ಗೊತ್ತಾಗಬೇಕು ನಿಮ್ಗೆ. ನೋಡಿ, ಸಪೋಸ್ ವಿ ಆರ್ ನಾಟ್ ಟೇಕಿಂಗ್ 1 by 1, ನಾವು ತಗೊಂಡಿಲ್ಲ ಅಂತಂದ್ರೆ, ಅಥವಾ ಒಂದೇ ಮೆಟೀರಿಯಲ್ ನ ಹಂಗೆ ಇಟ್ಕೊಂಡ್ವಿ ಅಂದ್ರೆ, ಒಂದು ಬಾರ್ ಸೋಪ್ ನೋಡಿದಿರಿ, ಸೋಪ್ ತರನೇ ನಾವು ಹಂಗೆ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಈ ತರ ಒಂದ್ ಶೀಟು ಅದ್ರ ಮೇಲ್ಗಡೆ ಇಡದೆ ಡೈರೆಕ್ಟ್ ಒಂದೇ ಒಂದು ಮೆಟೀರಿಯಲ್ ನ ನಾವು ತಗೊಂಡ್ರೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ ನಾನು. ನೋಡಿ, ಈ ತರ ನಾವು ಏನ್ ಮಾಡ್ಬೇಕು, ಒಂದ್ ಶೀಟು, ಅದ್ರ ಮೇಲ್ಗಡೆ ಒಂದ್ ಶೀಟು, ಅದ್ರ ಮೇಲ್ಗಡೆ ಒಂದ್ ಶೀಟು, ಅದ್ರ ಮೇಲ್ಗಡೆ ಒಂದ್ ಶೀಟು, ಶೀಟು. ಸೊ ಅಲ್ಲಿ ಏನ್ ಮಾಡ್ತೀವಿ, ರಿವಿಟ್ ಮಾಡ್ತೀವಿ.
ಪ್ರೆಸ್ ಮಾಡಿ ಏನ್ ಮಾಡ್ತೀವಿ, ರಿವಿಟ್ ಮಾಡ್ತೀವಿ. ಬಹಳ ಸಿಂಪಲ್ ಆಗಿರುವಂತ ಕಾನ್ಸೆಪ್ಟ್. ಇದನ್ನ ನಾವು ಲ್ಯಾಮಿನೇಷನ್ ಅಂತ ಕರಿತೀವಿ. ಪ್ರತಿಯೊಂದು ಮೆಟೀರಿಯಲ್ ನಾವೇನ್ ಬಳಕೆ ಮಾಡಿದೀವಿ, ಪೋಲ್ಸ್ ಆಗಿರ್ಬೋದು, ಆರ್ಮೇಚರ್ ಆಗಿರ್ಬೋದು, ಎಲ್ಲಾ ಕಾನ್ಸೆಪ್ಟ್ ಹಿಂಗಿರುತ್ತೆ. ಆರ್ಮೇಚರ್ ಅಲ್ಲೂ ಅಷ್ಟೇ. ಆರ್ಮೇಚರ್ ಅಲ್ಲೂ ಏನ್ ಮಾಡ್ತೀವಿ, ಕ್ಯಾಸ್ಟೀಲ್ ಒಂದು ದೊಡ್ಡ ಶೀಟ್ ತಗೋತೀವಿ. ಆ ಶೀಟ್ ಮೇಲೆ ಇನ್ನೊಂದು ಶೀಟು, ಆ ಶೀಟ್ ಮೇಲೆ ಇನ್ನೊಂದು ಶೀಟು, ಆ ಶೀಟ್ ಮೇಲೆ ಇನ್ನೊಂದು ಶೀಟು, ಇದೇ ತರ ಇಟ್ಕೊಂತ ಅದನ್ನ ಪ್ರೆಸ್ ಮಾಡಿ ರಿಪೀಟ್ ಮಾಡ್ತಾರೆ. ದಿಸ್ ಇಸ್ ಅ ಕಾನ್ಸೆಪ್ಟ್. ದಯವಿಟ್ಟು ತಲೆಯೊಳಗೆ ಇಟ್ಕೋಬೇಕು. ಇದಕ್ಕೆ ಲ್ಯಾಮಿನೇಷನ್ ಅಂತ ಕರಿತೀವಿ. ಎರಡನೇ ಪಾಯಿಂಟ್ ನೀವೇನ್ ಬರೀಬೇಕು ಪ್ರಾಪರ್ಟೀಸ್ ಅಂದ್ರೆ, ಆ ಮೆಟೀರಿಯಲ್ ಯಾವ ತರ ಗುಣಲಕ್ಷಣಗಳು ಇರಬೇಕು ಆ ಮೆಟೀರಿಯಲ್ ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, ದ ಮೆಟೀರಿಯಲ್ಸ್ ಆರ್ ಲ್ಯಾಮಿನೇಟೆಡ್. ಇದಂತೂ 100% ಮಾಡಲೇಬೇಕು, ಆಯ್ತಾ. ಇದನ್ನ ನಾನು ತೋರಿಸ್ತೀನಿ, ಲ್ಯಾಬಲ್ಲೂ ಇದೆ, ನಮ್ಮ ಲ್ಯಾಬಲ್ಲೂ ಇದೆ, ತೋರಿಸ್ತೀನಿ. ಮೆಟೀರಿಯಲ್ಸ್ ಆರ್ ಲ್ಯಾಮಿನೇಟೆಡ್ ಟು reduce very important eddy current loss. ನೆನ್ಪಿಟ್ಕೊಳ್ಳಿ, ಟು ರಿಡ್ಯೂಸ್ ಎಡ್ಡಿ ಕರೆಂಟ್ ಲಾಸ್. ದಯವಿಟ್ಟು ನೆನ್ಪಿಟ್ಕೋಬೇಕು. ಮೆಟೀರಿಯಲ್ಸ್ ಆರ್ ಲ್ಯಾಮಿನೇಟೆಡ್ ಟು ರಿಡ್ಯೂಸ್ ಎಡ್ಡಿ ಕರೆಂಟ್ ಲಾಸ್ ಅಂತ ಕರೀತೇನೆ. ನೋಡಿ, ಪ್ರತಿಯೊಂದು ಪಾರ್ಟ್ ಏನಿದೆ ಅಂದ್ರೆ ಪೋಲ್ ಆಗಿರ್ಬೋದು ಅಥವಾ ಆರ್ಮೇಚರ್ ಆಗಿರ್ಬೋದು, ಇವುಗಳಿಗೆ ಲ್ಯಾಮಿನೇಷನ್ ಮಾಡಬೇಕು. ನಾನು ಯಾಕೆ ಹೇಳಿದೆ ಲ್ಯಾಮಿನೇಷನ್ ಅಂದ್ರೆ ಏನೋ, ಒಂದೊಂದೇ ಶೀಟ್, ಫಸ್ಟ್ ಶೀಟ್, ಅದ್ರ ಮೇಲ್ಗಡೆ ಇನ್ನೊಂದು ಶೀಟ್, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಶೀಟ್ಗಳು ಇಟ್ಕೊಂತ ಹೋಗೋದು, ಪ್ರೆಸ್ ಮಾಡಬೇಕು, ರಿಪೀಟ್ ಮಾಡಬೇಕು, ಅಂದ್ರೆ ಬೋಲ್ಟ್ ಹಾಕ್ಬೇಕು. ಇದು ಲ್ಯಾಮಿನೇಷನ್ ಅಂತ. ಯಾಕೆ ಮಾಡ್ತೀನಿ ಅಂದ್ರೆ ನೆನ್ಪಿಟ್ಕೋಬೇಕು. ನೋಡಿ, ಒಂದ್ರ ಮೇಲ್ಗಡೆ ಒಂದು, ಒಂದ್ರ ಮೇಲ್ಗಡೆ ಒಂದು, ಒಂದ್ರ ಮೇಲ್ಗಡೆ ಒಂದು, ಆಯ್ತಾ. ಮಾಡೋ ಉದ್ದೇಶ ಏನು ಅಂದ್ರೆ, ವಾಟ್ ಈಸ್ ದ ರೀಸನ್ ಅಂದ್ರೆ, ನೋಡಿ ಫಾರ್ ಎಕ್ಸಾಂಪಲ್ ಈಗ ಪೋಲ್ಸೇ ತಗೊಳ್ಳಿ. ಏನ್ ತಗೊಂತೀನಿ, ಪೋಲ್ಸೇ ತಗೊಂತೀನಿ. ನೋಡಿ, ಇದೊಂದು ಪೋಲ್ ಅಂತ ಅನ್ಕೊಳ್ಳೋಣ. ಇದೊಂದು ಪೋಲ್, ಫುಲ್ಲಿ ಏನಿದೋ ಪೋಲ್ ಇದು. ಈ ಪೋಲಿಗೆ ಏನ್ ಮಾಡ್ತೀವಿ ನಾವು, ಫೀಲ್ಡ್ ವೈಂಡಿಂಗ್ ಸುತ್ತೀವಿ. ಪೋಲಿಗೆ ಏನ್ ಮಾಡ್ತೀವಿ, ಫೀಲ್ಡ್ ವೈಂಡಿಂಗ್ ಸುತ್ತೀವಿ. ಹೊರಗಡೆಯಿಂದ ಸಪ್ಲೈ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದೀನಿ. ಸೊ ಬ್ಯಾಟ್ರಿಗೆ ಏನ್ ಮಾಡಿದೀನಿ, ಕರೆಂಟ್ ಸಪ್ಲೈ ಕೊಟ್ಟಿದ್ದೀನಿ. when the current is flowing to the field winding, what will produce? Magnetic flux will be produced. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗಬೇಕು, ಆರ್ಮೇಚರ್ಗೆ ಹೋಗ್ಬೇಕು. ಅದು ನಮ್ಗೆ ಗೊತ್ತಿದೆ, ಕಾನ್ಸೆಪ್ಟ್ ಆಲ್ರೆಡಿ ಗೊತ್ತಾಗಿದೆ. ಈ ಆರ್ಮೇಚರ್ಗೆ ಹೋಗ್ಬೇಕು, ಅದು ಬಿಟ್ಟು ಹೊರಗಡೆ ಹೋಗಂಗಿಲ್ಲ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೀಕ್ ಆಗಬಾರ್ದು, ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೊರಗಡೆ ಎಂಟರ್ ಆಗಬಾರ್ದು. ಸೊ ಆ ಹೊರಗಡೆ ಎಂಟರ್ ಈಗ ಸಪೋಸ್ ನಾನೇನಾದ್ರೂ ಈ ಲ್ಯಾಮಿನೇಷನ್ ಮಾಡದೆ ಡೈರೆಕ್ಟ್ ಆಗಿ, ನೋಡಿ ಡೈರೆಕ್ಟ್ ಆಗಿ ಇದೊಂದು ಪೋಲ್ ಕೋರ್ನೆ ಒಂದು ಮೆಟೀರಿಯಲ್ ಆಗಿ ತಗೊಂಬಂದಿಟ್ರೆ, ಫಾರ್ ಎಕ್ಸಾಂಪಲ್ ಕಲ್ಲಿದೆಯಪ್ಪ, ಆಯ್ತಾ, ಕಲ್ಲನ್ನು ನಾವು ಪೂಜೆ ಮಾಡಕ್ಕಾಗಲ್ಲ. ಸೊ ಕಲ್ಲನ್ನ ಏನ್ ಮಾಡ್ತೀವಿ, ಕೆತ್ತಿ ಒಂದು ಮೂರ್ತಿ ಮಾಡ್ತೀವಿ, ಹೌದಾ. ಅದನ್ನ ನಾವೇನ್ ಮಾಡ್ತೀವಿ, ಲ್ಯಾಮಿನೇಷನ್ ಅಂತ ಕರೆದೆ. ಅದಲ್ಲದೆ ಡೈರೆಕ್ಟ್ ಆಗಿ ಒಂದು ಕಲ್ ತಗೊಂಬಂದಿಟ್ರೆ ಅದನ್ನ ಲ್ಯಾಮಿನೇಷನ್ ಅಂತ ಕರೆಯಲ್ಲ. ಅದೇ ತರನೇ ಈಗ ಒಂದು ಡೈರೆಕ್ಟ್ ಆಗಿ ನಾನು ಒಂದು ಮೆಟೀರಿಯಲ್ ತಗೊಂಬಂದು ಇದಕ್ಕೆ ಫೀಲ್ಡ್ ವೈಂಡಿಂಗ್ ಸುತ್ತಿ ಮ್ಯಾಗ್ನೆಟಿಕ್ ಕರೆಂಟ್ ನ ಕೊಟ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂದ್ರೆ, ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲಿ ಇರಲ್ಲ. ಸಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ, ಏರ್ ಗ್ಯಾಪ್ ಅಥವಾ ಹೊರಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಅಟ್ಮಾಸ್ಫಿಯರಿಗೆ ಸೇರ್ಕೊಂಡ್ಬಿಡುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಲೀಕೇಜ್ ಆಗುತ್ತೆ, ಫ್ರಿಂಗಿಂಗ್ ಅಂತ ಕರಿತೀವಿ. ಅದು ಬೇಡ, ವಿಚಾರ ತಲೆ ಕೆಡಿಸ್ಕೊಂಡ್ ಹೋಗ್ಬಿಡಿ. ಇಫ್ ಮೆಟೀರಿಯಲ್ ಲ್ಯಾಮಿನೇಷನ್ ಮಾಡದೇ ಇದ್ರೆ, ಕರೆಂಟ್ ಕೊಟ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆದ್ರೆ, ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಚೆ ಹೋಗುತ್ತೆ, ಹೊರಗಡೆ ಹೋಗುತ್ತೆ, ಲೀಕ್ ಆಯ್ತು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೊರಗಡೆ ಹೋಯ್ತು ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಏನಾಗೋಯ್ತು, ಕಡಿಮೆ ಆಯ್ತು. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಕಡಿಮೆ ಆಯ್ತು, ಆರ್ಮೇಚರ್ ಕಂಡಕ್ಟರ್ಗೆ ಲಿಂಕ್ ಆಗೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಏನಾಯ್ತು, ಕಮ್ಮಿ ಆಯ್ತು. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಮ್ಮಿ ಆಯ್ತು, ವೋಲ್ಟೇಜ್ ಇಂಡ್ಯೂಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ದಿಸ್ ಇಸ್ ದ ರೀಸನ್. ಯಾವಾಗ್ಲೂ ಅಷ್ಟೇ ಎಲ್ಲಾ ಮೆಟೀರಿಯಲ್ಸ್ ನಾವು ಬಳಕೆ ಮಾಡುವಂತ ಪೋಲ್ಸ್ ಆಗಿರ್ಬೋದು, ಆರ್ಮೇಚರ್ ಆಗಿರ್ಬೋದು, ಲ್ಯಾಮಿನೇಷನ್ ಮಾಡಲೇಬೇಕು. ಲ್ಯಾಮಿನೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಲ್ಯಾಮಿನೇಷನ್ ಅಂದ್ರೆ ಬೇರೆ ಏನೂ ಅಲ್ಲ, ಒಂದು ಸಣ್ಣ ಲೇಯರ್ ಅಥವಾ ಒಂದು ಸಣ್ಣ ಕ್ಯಾಸ್ಟ್ ಸ್ಟೀಲ್ ನ ತಗಡು ನೋಡಿದಿರಿ, ಶೀಟ್ಸ್ ನೋಡಿದಿರಿ. ಆ ಶೀಟ್ ಏನ್ ತಿನ್ ಲೇಯರ್ ಇರುತ್ತೆ, ಅದ್ರ ಮೇಲ್ಗಡೆ ಇನ್ನೊಂದು ಶೀಟ್ ಇಡೋದು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಹಿಂಗೆ ಶೀಟ್ ಇಟ್ಕೊಂತ ಹೋಗಿ ಅದನ್ನ ಪ್ರೆಸ್ ಮಾಡ್ಕೊಂಡು ಓಕೆ ರಿಪೀಟ್ ಮಾಡ್ತಾರೆ. ಮಾಡೋ ಉದ್ದೇಶ ಇಷ್ಟೇ. ಸರ್ ಹೆಂಗ್ ಇದು ಸೇವ್ ಮಾಡುತ್ತೆ, ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೊರಗಡೆ ಹೋಗದಿರೋ ತರ ಹೆಂಗ್ ಮಾಡುತ್ತೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಹಿಂಗಿರುತ್ತೆ, ಓಕೆ. ಇದನ್ನ ಕಾಂಪ್ಯಾಕ್ಟ್ ಮಾಡ್ತೀವಿ, ಪ್ರೆಸ್ ಮಾಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಯ್ತು, ಇಲ್ಲಿ ಫೀಲ್ಡ್ ವೈಂಡಿಂಗ್ ಸುತ್ತಿದ್ರಿ, ಕರೆಂಟ್ ಕೊಡ್ತೀರಿ, ಕರೆಂಟ್ ಕೊಟ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು. ನೋಡಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ, ಇಲ್ಲಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲಿ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲಿ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಲ್ಲೂ ಜಾರ್ಕೊಂಡು ಹೋಗದೆ ಇರೋ ತರ ಇಲ್ಲ. ನೋಡಿ ಇಲ್ಲ ಅಂದ್ರೆ ಹಂಗಲ್ಲ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೊಟ್ರೆ ರಪ್ಪನಾಗ ಏನಾಗ್ಬಿಡುತ್ತೆ, ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವುದೇ ಕಾರಣಕ್ಕೂ ಸಲೀಸಗಡೆ ಅಥವಾ ಈಸಿಯಾಗಿ ಹೊರಗಡೆ ಬಿಟ್ಕೊಡಲ್ಲ. ಬಟ್ ಇಲ್ಲ ಹಂಗಲ್ಲ. ನೋಡಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನ್ ಜನರೇಟ್ ಆಗಿರೋದು ಆಟೋಮೆಟಿಕಲಿ ಏನಾಗುತ್ತೆ, ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಇದು ಒಂದು ಕಲ್ಲು ಇದ್ದಂಗೆ, ಹೌದಾ. ಈ ಕಲ್ಲನ್ನ ಕೆತ್ತಿರೋದಕ್ಕೆ ಲ್ಯಾಮಿನೇಷನ್ ಅಂತ ಕರೆದ್ವಿ. ಒಂದು ಲ್ಯಾಮಿನೇಷನ್ ಅಂದ್ರೆ ಒಂದು ಕಲ್ಲನ್ನ ನಾವು ಶಿಲೆಯಾಗಿ ಮಾಡಿದೀವಿ, ಅದೊಂದು ಮೂರ್ತಿಯಾಗಿ ಮಾಡಿದೀವಿ, ಅದನ್ನ ಲ್ಯಾಮಿನೇಟ್ ಅಂತ ಕರೆದೆ.
ಬರೀ ಕಲ್ಲನ್ನೇ ತಗೊಂಬಂದಿಟ್ಟು ಅಥವಾ ಅದಕ್ಕೆ ಸಮ್ ಫೀಲ್ಡ್ ವೈಂಡಿಂಗ್ಸ್ ಅನ್ನು ಕೊಟ್ರೆ ಯಾವುದೇ ಕಾರಣಕ್ಕೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರಲ್ಲ, ಆಚೆ ಹೋಗ್ಬಿಡುತ್ತೆ. ಯಾವಾಗಲೂ ಅಷ್ಟೇ ಲ್ಯಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾನೆ. ಇದೊಂದು ವರ್ಡ್ ನೆನ್ಪಿಟ್ಕೊಳ್ಳಿ. ಆಲ್ ದ ಮೆಟೀರಿಯಲ್ಸ್ used in the DC generator or DC machines must be laminated. Next, to reduce eddy current loss ಅಂತ ಕರೀತೀನಿ. ಇದೇ eddy current loss ಅಂದ್ರೆ ಏನು ಅಂದ್ರೆ, ನೀವು ಲ್ಯಾಮಿನೇಷನ್ ಮಾಡದೇ ಇದ್ರೆ ಫೀಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ, ಆಚೆ ಹೋಗುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಚೆ ಹೋಗೋದಕ್ಕೆ ಲಾಸ್ ಆಯ್ತು. ಆ ಲಾಸಿಗೆ ಏನಂತ ಹೆಸರು ಕೊಟ್ವಿ ಅಂದ್ರೆ ಎಡ್ಡಿ ಕರೆಂಟ್ ಲಾಸ್ ಅಂತ ಕರೀತೀವಿ. ಏನಂತ ಕರಿತೀವಿ? ಎಡ್ಡಿ ಕರೆಂಟ್ ಲಾಸ್ ಅಂತ ಕರಿತೀವಿ. ನೋಡಿ, ನೀವು ಲ್ಯಾಮಿನೇಷನ್ ಮಾಡದೆ ಡೈರೆಕ್ಟ್ ಆಗಿ ನೀವು ಅದಕ್ಕೆ ಕರೆಂಟ್ ಕೊಟ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ತೆಗೆದ್ರೆ ಡೈರೆಕ್ಟ್ ಆಗಿ ಆಟೋಮೆಟಿಕಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೀಕೇಜ್ ಆಗುತ್ತೆ, ಲಾಸ್ ಆಗುತ್ತೆ. ಆ ಲಾಸ್ ಆಗೋದಕ್ಕೆ ಒಂದು ಹೆಸರು ಕೊಟ್ಕೊಂಡ್ವಿ, ಅದಕ್ಕೆ ಎಡ್ಡಿ ಕರೆಂಟ್ ಅಂತ ಕರೀತೀವಿ. ಇದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಮೆಟೀರಿಯಲ್ಸ್ಗಳು ಲ್ಯಾಮಿನೇಟ್ ಆಗಬೇಕು. ಲ್ಯಾಮಿನೇಷನ್ ಅಂದ್ರೆ ಇಷ್ಟೇ ಅರ್ಥ, ಬಹಳ ಸಿಂಪಲ್. ಒಂದು ಶೀಟ್ ನೀವು ಇದು ನೋಡಿದಿರಿ, ಮೇಲ್ಗಡೆ ಹಾಕ್ತಿವಲ್ಲ ಶೀಟ್, ಆ ಶೀಟ್ ಮೇಲೆ ಇನ್ನೊಂದು ಶೀಟ್, ಆ ಶೀಟ್ ಮೇಲೆ ಇನ್ನೊಂದು ಶೀಟ್, ಅದ್ರ ಮೇಲೆ ಇನ್ನೊಂದು, ಅದ್ರ ಮೇಲೆ ಇನ್ನೊಂದು ಇಟ್ಕೊಂತ ಹೋಗ್ರಿ. ಅದಕ್ಕೆ ಪ್ರೆಸ್ ಮಾಡಬೇಕು, ರಿಪೀಟ್ ಮಾಡ್ತಾರೆ. ಎಲ್ಲೋ ಅಲ್ಗಡೆ ಮಾಡೋ ಉದ್ದೇಶ ಎಷ್ಟೇ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವುದೇ ಕಾರಣಕ್ಕೂ ಆಚೆ ಬಿಟ್ಕೊಡಲ್ಲ. ದಟ್ಸ್ ಅ ರೀಸನ್. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಚೆ ಹೋಯ್ತು ಅಂದ್ರೆ ದೇರ್ ಇಸ್ ಅ ಲಾಸ್. ಆ ಲಾಸ್ಗೆ ಏನಂತ ಕರೀತೀವಿ? ಎಡ್ಡಿ ಕರೆಂಟ್ ಆಯ್ತು. ಅದಕ್ಕೆ ಯಾವುದೇ ಮೆಟೀರಿಯಲ್ ನಾವು ಬಳಕೆ ಮಾಡಬೇಕಾದ್ರೆ ಅದರ ಪ್ರಾಪರ್ಟಿ ಏನಾಗಿರ್ಬೇಕು ಅಂತ ಹೇಳ್ತಾನೆ, ಲ್ಯಾಮಿನೇಷನ್ ಆಗಿರಬೇಕು. ಇದು ಎರಡನೇ ಪ್ರಾಪರ್ಟಿ ಬರೀಬೇಕು. ಮೆಟೀರಿಯಲ್ಸ್ ಆರ್ ಲ್ಯಾಮಿನೇಟೆಡ್ ಟು ರೆಡ್ಯೂಸ್ ಎಡ್ಡಿ ಕರೆಂಟ್ ಲಾಸ್. ಅರ್ಥ ಇದೆ ಅನ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಈಸ್ ಮೆಟೀರಿಯಲ್ಸ್ ಹ್ಯಾವ್ ಗುಡ್ ಮೆಕ್ಯಾನಿಕಲ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಅದು ಆಲ್ರೆಡಿ ಗೊತ್ತಾಯ್ತು ನಿಮಗೆ. ಅದರ ಮೆಕ್ಯಾನಿಕಲ್ ಸ್ಟ್ರೆಂತ್ ಆಗಿರಲಿ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗಳಾಗಿರಲಿ ಚೆನ್ನಾಗಿರಬೇಕು. ಯಾವುದೇ ನಾವು ಮೆಟೀರಿಯಲ್ ಬಳಕೆ ಮಾಡಿದ್ರೆ ಅದರ ಮೆಕ್ಯಾನಿಕಲ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಚೆನ್ನಾಗಿರಬೇಕು. ಎರಡನೇ ಪಾಯಿಂಟ್ ಏನ್ ಬರದೆ, ಲ್ಯಾಮಿನೇಷನ್ ಆಗಿರಬೇಕು. ವೆರಿ ಇಂಪಾರ್ಟೆಂಟ್ ಈಸ್ ಲ್ಯಾಮಿನೇಷನ್. ಪ್ರತಿಯೊಂದು ಮೆಟೀರಿಯಲ್ ನಾವೇನ್ ಬಳಕೆ ಮಾಡ್ತೀವಿ ದಟ್ ಶುಡ್ ಬಿ ಲ್ಯಾಮಿನೇಟೆಡ್. ಲ್ಯಾಮಿನೇಷನ್ ಅಂದ್ರೆ ಗೊತ್ತಾಯ್ತು. ಲ್ಯಾಮಿನೇಟ್ ಆಗಲಿಲ್ಲ ಅಂತಂದ್ರೆ ವಾಟ್ ವಿಲ್ ಹ್ಯಾಪನ್? ಲಾಸ್ ವಿಲ್ ಬಿ ಹ್ಯಾಪನ್. ಆ ಲಾಸ್ ಏನಂತ ಹೆಸರು ಕೊಟ್ವಿ? ಎಡ್ಡಿ ಕರೆಂಟ್ ಲಾಸ್ ಅಂತ ಕರೀತೀವಿ. ಓಕೆ, ನೆಕ್ಸ್ಟ್ ಥರ್ಡ್, ವೆರಿ ಇಂಪಾರ್ಟೆಂಟ್. ಸೊ ಆಗ್ಲೇ ಹೇಳಿದೆ ನಾನು, ಆರ್ಮೇಚರ್ ವೈಂಡಿಂಗ್ ಮಾಡ್ಬೇಕಾದ್ರೆ ಹೇಳಿದೆ. ವೈಂಡಿಂಗ್ ಏನ್ ಮಾಡುತ್ತೆ? ಇಟ್ ಕ್ಯಾನ್ ಕ್ಯಾರೀಸ್ ಕರೆಂಟ್. ವೈಂಡಿಂಗ್ ಏನ್ ಮಾಡುತ್ತೆ? ಇಟ್ ಕ್ಯಾನ್ ಕ್ಯಾರಿ ಕರೆಂಟ್. ಕರೆಂಟ್ ನ ಕ್ಯಾರಿ ಮಾಡುತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ವೈಂಡಿಂಗ್ ಕರೆಂಟ್ ಅನ್ನ ಕ್ಯಾರಿ ಮಾಡುತ್ತೆ ಅಂತಂದ್ರೆ ಕಂಡಕ್ಟರ್ ಆಗಿರ್ಬೇಕು ಅಥವಾ ಇನ್ಸುಲೇಟರ್ ಆಗಿರ್ಬೇಕು? ಆಬ್ವಿಯಸ್ಲಿ ಕಂಡಕ್ಟರ್ ಆಗಿರ್ಬೇಕು, ಅದು ನಮ್ಗೆ ಗೊತ್ತೈತಿ. ಈಗ ಕರೆಂಟ್ ಕ್ಯಾರಿ ಮಾಡುವಂತ ಮೆಟೀರಿಯಲ್ ಯಾವುದು? ಕಂಡಕ್ಟರ್. ಸೊ ಕಂಡಕ್ಟರ್ ಆಗಿರ್ಬೇಕು ಅಂತಂದ್ರೆ ರೆಸಿಸ್ಟೆನ್ಸ್ ಏನಾಗಿರ್ಬೇಕು? ಅದ್ರದ್ದು ಕಮ್ಮಿ ಇರಬೇಕು ಅಲ್ವಾ? ಕರೆಂಟ್ ಅಪೋಸಿಷನ್ ಮಾಡೋರು ಏನಾಗಿರ್ಬೇಕು? ಕಮ್ಮಿ ಇರಬೇಕು. ಕರೆಂಟ್ ಅಪೋಸಿಷನ್ ಕಮ್ಮಿ, ರೆಸಿಸ್ಟೆನ್ಸ್ ಅಂದ್ರೆ ಏನ್ರಿ? ಅಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್, ರೈಟ್? ಕರೆಂಟ್ ಏನ್ ಹರಿತಾ ಇದೆ ಅದಕ್ಕೆ ಅಪೋಸಿಷನ್ ಕೊಡೋರು ಯಾರು? ರೆಸಿಸ್ಟೆನ್ಸ್. ನಾವು ಬಳಕೆ ಮಾಡುವಂತ ಮೆಟೀರಿಯಲ್, ಆ ಮೆಟೀರಿಯಲ್ ಅಲ್ಲಿ ರೆಸಿಸ್ಟಿವಿಟಿ ಏನಾಗಿರ್ಬೇಕು ಅಂತ ಹೇಳ್ತಾನೆ? ಕಮ್ಮಿ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಕಾಪರ್ ಅಂದ್ರೆ, ಕಾಪರ್ ಇಟ್ ಈಸ್ ಎ ಗುಡ್ ಕಂಡಕ್ಟರ್. ಹೌದಾ? ಕಾಪರ್ ಇಸ್ ಎ ಗುಡ್ ಕಂಡಕ್ಟರ್. ಇಟ್ ಕ್ಯಾನ್ ಕ್ಯಾರಿ ಕರೆಂಟ್ ನ ಕ್ಯಾರಿ ಮಾಡುತ್ತೆ. ಅಲ್ಯೂಮಿನಿಯಂ, ಇಟ್ ಈಸ್ ಆಲ್ಸೋ ಎ ಗುಡ್ ಕಂಡಕ್ಟರ್. ಇಟ್ ಕ್ಯಾನ್ ಆಲ್ಸೋ ಎ ಕ್ಯಾರಿ ಕರೆಂಟ್. ಜಿಂಕ್ ಈಸ್ ಆಲ್ಸೋ ಎ ಗುಡ್ ಕಂಡಕ್ಟರ್. ಇಟ್ ಕ್ಯಾನ್ ಆಲ್ಸೋ ಎ ಕ್ಯಾರಿ ಕರೆಂಟ್. ನೋಡಿ, ಇವೆಲ್ಲ ಕಂಡಕ್ಟರ್. ಇದರ ರೆಸಿಸ್ಟಿವಿಟಿ ಏನಾಗಿರುತ್ತೆ? ಡಿಫರೆನ್ಸ್ ಇರುತ್ತೆ. ನೋಡಿ, ಕಾಪರ್ದೇ ಬೇರೆ ರೆಸಿಸ್ಟಿವಿಟಿ ಇರುತ್ತೆ, ಅಲ್ಯೂಮಿನಿಯಂದೇ ಬೇರೆ ರೆಸಿಸ್ಟಿವಿಟಿ ಇರುತ್ತೆ. ದೆನ್ ಅಗೇನ್ ಜಿಂಕ್ ಇಂದ ರೆಸಿಸ್ಟಿವಿಟಿ ಕಮ್ಮಿ ಇರುತ್ತೆ. ಸೊ ಅದೇ ತರನೇ ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಸಪೋಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ, ಈಗ ಅದರ್ ಮೆಟೀರಿಯಲ್ಸ್ ಲೈಕ್ ಟಂಗ್ಸ್ಟನ್ ಅಂತ ತಗೊಳ್ಳೋಣ. ಟಂಗ್ಸ್ಟನ್ ನೋಡಿದ್ರೆ ನೀವು, ಅದ್ರ ರೆಸಿಸ್ಟಿವಿಟಿ ಇರುತ್ತೆ. ಅದಕ್ಕೆ ಏನಿರುತ್ತೆ? ರೆಸಿಸ್ಟಿವಿಟಿ ಇರುತ್ತೆ. ಟಂಗ್ಸ್ಟನ್ ಅನ್ನೋದಕ್ಕೆ ರೆಸಿಸ್ಟಿವಿಟಿ, ಬಲ್ಬಲ್ಲಿ ನೋಡಿರ್ತೀರಿ ನೀವು, ಅದಕ್ಕೆ ರೆಸಿಸ್ಟಿವಿಟಿ ಇರುತ್ತೆ. ಸೊ ನೋಡಿ, ಯಾವುದೇ ನಾವು ಬಳಕೆ ಮಾಡ್ತೀವಿ ಅಂದ್ರೆ ಅದಕ್ಕೆ ನಾವು ಏನು ವೈಂಡಿಂಗ್ ಸುತ್ತಿದೀವಿ, ಆರ್ಮೇಚರ್ಗೆ ಏನು ವೈಂಡಿಂಗ್ ಸುತ್ತಿದೀವಿ, ಅದರ ರೆಸಿಸ್ಟಿವಿಟಿ ಕಮ್ಮಿ ಇರಬೇಕು ಅಂತ ಹೇಳ್ತಾನೆ. ಯಾಕೆಂದ್ರೆ ಅಲ್ಲಿ ಕರೆಂಟ್ ನ ಹರಿಸ್ತಾ ಇರೋದ್ರಿಂದ, ಕರೆಂಟ್ ಹರಿಸ್ತಾ ಇದೀವಿ ಅಂದ್ರೆ ಆ ಮೆಟೀರಿಯಲ್ ಅಲ್ಲಿ ರೆಸಿಸ್ಟಿವಿಟಿ ಏನಾಗಿರ್ಬೇಕು? ಕಮ್ಮಿ ಇರಬೇಕು. ಬಹಳ ಇಂಪಾರ್ಟೆಂಟ್. ಹೌದಾ? ರೆಸಿಸ್ಟೆನ್ಸ್ ಯಾವಾಗ ಕಮ್ಮಿ ಇರುತ್ತೆ, ಕರೆಂಟ್ ಹರಿಯೋದು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಈ ಕರೆಂಟ್ಗೂ ರೆಸಿಸ್ಟೆನ್ಸ್ಗೂ ಡೆಡ್ ಅಪೋಸಿಟ್. ಯಾಕೆಂದ್ರೆ I ಈಕ್ವಲ್ಸ್ V by R. ಹೌದಾ? ಇದು ನಮಗೆ ಗೊತ್ತಿದೆ. when current increases resistance decreases, ರೈಟ್? ಇದು ನಮಗೆ ಗೊತ್ತಿರುವಂತ ಥಿಯರಿ. ಯಾವಾಗ ಕರೆಂಟ್ ಹರಿತಾ ಇದೆ, when the current is flowing to the armature winding, ಅದರ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಏನಾಗಿರ್ಬೇಕು ಅಂತ ಹೇಳ್ತಾನೆ? ತುಂಬಾ ಕಡಿಮೆ ಇರಬೇಕು. ಇದು ಥರ್ಡ್ ಪಾಯಿಂಟ್ ಬರೀಬೇಕು. ಏನ್ ಬರೀಬೇಕು? ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್, used in the windings must be
ಲೆಸ್ ಆಗಿರಬೇಕು. ನೆನ್ಪಿಟ್ಕೊಳ್ಳಿ, ಆರ್ಮೇಚರ್ ಕಂಡಕ್ಟರ್ಸ್ ನಾವೇನಾದ್ರೂ ಇನ್ಸುಲೇಟರ್ ಅಥವಾ ರೆಸಿಸ್ಟೆನ್ಸ್ ಜಾಸ್ತಿ ಇರುವಂತ ಮೆಟೀರಿಯಲ್ ನೀವೇನಾದ್ರೂ ಸುತ್ತಿದ್ರೆ ಅಲ್ಲಿ ಕರೆಂಟ್ ಹರಿಯಲ್ಲ. ಕರೆಂಟ್ ಹರಿಲಿಲ್ಲ ಅಂದಮೇಲೆ ವೋಲ್ಟೇಜ್ ಇಂಡ್ಯೂಸ್ ಆಗಲ್ಲ. ವೆರಿ ಇಂಪಾರ್ಟೆಂಟ್ ಥಿಂಗ್, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಾವು ಬಳಕೆ ಮಾಡುವಂತ ಆರ್ಮೇಚರ್ ವೈಂಡಿಂಗ್ಸ್ ಯಾವ್ದು ಇಲ್ಲಿ ಬಳಕೆ ಮಾಡಿರೋದು? ಕಾಪರ್ ಇಸ್ ಎ ಗುಡ್ ಕಂಡಕ್ಟರ್. ಅದ್ರ ರೆಸಿಸ್ಟೆನ್ಸ್ ಬಹಳ ಕಮ್ಮಿ ಇರುತ್ತೆ. ಯಾಕಂದ್ರೆ ಗುಡ್ ಕಂಡಕ್ಟರ್ ಅಂದ್ಮೇಲೆ ಕರೆಂಟ್ ಹರಿತಾ ಇದೆಯೋ ಇಲ್ಲೋ 100% ಹರಿತಾ ಇದೆ. ಕರೆಂಟ್ ಹರಿತಾ ಇದೆ, ಚೆನ್ನಾಗಿ ಹರಿತಾ ಇದೆ ಅಂದ್ಮೇಲೆ ಅದ್ರ ರೆಸಿಸ್ಟೆನ್ಸ್ ಏನಾಗಿರ್ಬೇಕು? ಕಮ್ಮಿ ಇರಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಯಾವುದೇ ಪ್ರಾಪರ್ಟಿ ನೀವು ಬಳಕೆ ಮಾಡ್ತಾ ಇದ್ರಿ, ಸಪೋಸ್ ಫೀಲ್ಡ್ ವೈಂಡಿಂಗ್ ಕರೆಂಟ್ ಹರಿಸಲೇಬೇಕು. ಯಾಕಂದ್ರೆ ಕರೆಂಟ್ ಹರಿದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರೋದು. ಕರೆಂಟ್ ಹರಿತಾ ಇದೆ ಅಂದ್ರೆ ಅದ್ರ ರೆಸಿಸ್ಟಿವಿಟಿ ಏನಾಗಿರ್ಬೇಕು? ತುಂಬಾ ಕಮ್ಮಿ ಇರಬೇಕು. ಅದನ್ನೇ ನಾನು ಪ್ರಾಪರ್ಟಿ ಹೇಳ್ತಾ ಇರೋದು. ಸೊ ವಾಟ್ ವಿ ಹ್ಯಾವ್ ಟೇಕನ್ ಆಸ್ ಎ ವೈಂಡಿಂಗ್ ಅಂತ ನಾವ್ ಇಲ್ಲಿ ಏನ್ ತಗೋತಾ ಇದೀವಿ, ಅದರ ರೆಸಿಸ್ಟೆನ್ಸ್ ಏನಾಗಿರ್ಬೇಕು? ಕಮ್ಮಿ ಇರಬೇಕು. ವೈಂಡಿಂಗ್ಸ್ ಅಂತ ಏನ್ ಸುತ್ತಿದ್ರಿ, ಕಂಡಕ್ಟರ್ಸ್ ಅಂತ ಏನ್ ಸುತ್ತಿದ್ರಿ, ಅದರ ರೆಸಿಸ್ಟಿವಿಟಿ ಏನಾಗಿರ್ಬೇಕು? ಕಮ್ಮಿ ಇರಬೇಕು. ಇದು ಮೂರನೇ ಪಾಯಿಂಟ್. ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಯೂಸ್ಡ್ ಇನ್ ದ ವೈಂಡಿಂಗ್ಸ್ ಮಸ್ಟ್ ಬಿ ವೆರಿ ಲೆಸ್. ಹೌದಾ? ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಯೂಸ್ಡ್ ಫಾರ್ ದ ವೈಂಡಿಂಗ್ಸ್ ಇಸ್ ವೆರಿ ಲೆಸ್. ತುಂಬಾ ಕಮ್ಮಿ ಇರಬೇಕು. ನಾವು ಬಳಕೆ ಮಾಡುವಂತ ಕಂಡಕ್ಟರ್ ಅಥವಾ ನಾವು ಸುತ್ತಿರುವಂತ ವೈಂಡಿಂಗ್, ಆ ವೈಂಡಿಂಗ್ ಅಲ್ಲಿ ರೆಸಿಸ್ಟೆನ್ಸ್ ಏನಾಗಿರ್ಬೇಕು? ಕಮ್ಮಿ ಇರಬೇಕು. ರೆಸಿಸ್ಟೆನ್ಸ್ ಕಮ್ಮಿ ಇದ್ರೆ ಮಾತ್ರ ಕರೆಂಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇದು ಮೂರನೇ ಪಾಯಿಂಟ್. ನೆಕ್ಸ್ಟ್ 4ನೇ ಪಾಯಿಂಟ್, ವೆರಿ ಲಾಸ್ಟ್ ಪಾಯಿಂಟ್. ದ ಮೆಟೀರಿಯಲ್ಸ್ ಹ್ಯಾವ್ ಗುಡ್ ಪರ್ಮಿಯಾಬಿಲಿಟಿ ಅಂತ ಹೇಳ್ತಾನೆ. ಪರ್ಮಿಯಾಬಿಲಿಟಿ ಅಂದ್ರೆ ಕೇಳಿರ್ಬೇಕು ನೀವು ಹೆಸರು. ಇವೆಲ್ಲ ವರ್ಡ್ಸ್ಗಳು ನೆನ್ಪಿಟ್ಕೋಬೇಕು. ಯಾಕೆಂದ್ರೆ ಸರ್ಕ್ಯೂಟ್ಸ್ ಅಲ್ಲಿ ಬಂದಿರುತ್ತಿದ್ದು ಪರ್ಮಿಯಾಬಿಲಿಟಿ. ವಾಟ್ ಈಸ್ ಮೆಂಟ್ ಬೈ ಪರ್ಮಿಯಾಬಿಲಿಟಿ? ನೆನ್ಪಿಟ್ಕೊಳ್ಳಿ, ಪರ್ಮಿಯಾಬಿಲಿಟಿ ಅಂದ್ರೆ ಬೇರೆ ಏನಲ್ಲ. ಈಗ ಕರೆಂಟ್ ನ ಕ್ಯಾರಿ ಮಾಡುವಂತ ಮೆಟೀರಿಯಲ್ ಏನಂತ ಕರಿವಿ? ಕಂಡಕ್ಟರ್ಸ್ ಅಂತ ಕರಿವಿ. ಹೌದಾ? ಕರೆಂಟ್ ನ ಕ್ಯಾರಿ ಮಾಡಿದ್ರೆ ಅದು ಕಂಡಕ್ಟರ್, ಕರೆಂಟ್ ನ ಕ್ಯಾರಿ ಮಾಡಲಿಲ್ಲ ಅಂದ್ರೆ ಇನ್ಸುಲೇಟರ್. ದ ಸೇಮ್ ಕಾನ್ಸೆಪ್ಟ್. ಯಾವ ಮೆಟೀರಿಯಲ್ಗಳು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಕ್ಯಾರಿ ಮಾಡ್ತವೆ, ಯಾವ ಮೆಟೀರಿಯಲ್ಗಳು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಕ್ಯಾರಿ ಮಾಡ್ತವೆ, ಓಕೆ, ಪರ್ಮಿಯಾಬಿಲಿಟಿ ಅಂತ ಕರಿತೀವಿ. ಯಾವ ಮೆಟೀರಿಯಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಕ್ಯಾರಿ ಮಾಡ್ತವೆ, ಸಪೋಸ್ ಐರನ್ ಕ್ಯಾರಿ ಮಾಡ್ತವೆ. ನೆಕ್ಸ್ಟ್ ಕೋಬಾಲ್ಟ್ ಕ್ಯಾರಿ ಮಾಡ್ತವೆ. ನೆಕ್ಸ್ಟ್ ಸಿಲಿಕಾನ್ ಸ್ಟೀಲ್ ಕ್ಯಾರಿ ಮಾಡ್ತವೆ. ನೋಡಿ, ಇವೆಲ್ಲ ಮ್ಯಾಗ್ನೆಟಿಕ್ ಮೆಟೀರಿಯಲ್ಗಳು. ಇವುಗಳ ಕೆಲಸ ಏನಪ್ಪಾ ಅಂದ್ರೆ, ಇವುಗಳಿಗೆ ನಂಬರ್ ಆಫ್ ಟರ್ನ್ಸ್ ಸುತ್ತಿ ಕರೆಂಟ್ ಕೊಟ್ಬಿಟ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ ಬದಲಾವಣೆ ಆಗ್ತಾವಲ್ಲ, ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡ್ತವೆ. ಅಂತವುಗಳಿಗೆ ಪರ್ಮಿಯಾಬಿಲಿಟಿ ಅಂತ ಕರಿತೀವಿ. ಕಾಪರ್ ಕಂಡಕ್ಟರ್, ಅಲ್ಯೂಮಿನಿಯಂ ಕಂಡಕ್ಟರ್. ಅದೇ ರೀತಿ ಐರನ್ is a good permeability, cobalt is a good permeability, silicon steel is a good permeability. ನೆಕ್ಸ್ಟ್ ನಾನು ಯಾಕೆ ಹೇಳಿದೆ ಈ ಪ್ರಾಪರ್ಟಿ ಏನ್ ಹೇಳಿದೆ ಅಂದ್ರೆ, ಎಲ್ಲೆಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗಳು ಇಂಡ್ಯೂಸ್ ಆಗ್ತವೆ. ಸಪೋಸ್ ಪೋಲ್ ಕೋರ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂಡ್ಯೂಸ್ ಆಗುತ್ತೋ ಇಲ್ಲೋ? ಪೋಲ್ ಕೋರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಇಂಡ್ಯೂಸ್ ಮಾಡಬೇಕು ಅಂದ್ರೆ ಪೋಲ್ ಕೋರ್ ಏನಾಗಿರ್ಬೇಕು? ಹೈ ಪರ್ಮಿಯಾಬಿಲಿಟಿ ಇರಬೇಕು. ಪೋಲ್ ಕೋರ್ ಏನಾಗಿರ್ಬೇಕು? ಪರ್ಮಿಯಾಬಿಲಿಟಿ ಕಾನ್ಸೆಪ್ಟ್ ಇರ್ಬೇಕು. ಅದಕ್ಕೆ ನಾನು ತಗೊಳ್ಳೋಂತ ಪೋಲ್ ಕೋರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಇಂಡ್ಯೂಸ್ ಮಾಡ್ಲಿಲ್ಲ ಅಂದ್ಮೇಲೆ ಅದನ್ನ ಇಟ್ಕೊಂಡು ಯೂಸ್ ಆಗತ್ತಾ? ಯಾಕಂದ್ರೆ ಪೋಲ್ ಕೋರ್ ನ ಬಳಕೆ ಮಾಡ್ತಿರೋ ಉದ್ದೇಶ ಏನು? ಪೋಲ್ಸ್ ನ ಬಳಕೆ ಮಾಡ್ತಿರೋ ಉದ್ದೇಶ ಏನು? ಜಸ್ಟ್ ಟು ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡಬೇಕು ಅಂತಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಸಪೋರ್ಟ್ ಮಾಡುವಂತ ಮೆಟೀರಿಯಲ್ ನ ಬಳಕೆ ಮಾಡಬೇಕು. ಆ ಸಪೋರ್ಟಿಂಗ್ ಯಾರಿಲ್ಲಿ ಅಂದ್ರೆ ಪರ್ಮಿಯಾಬಿಲಿಟಿ. ಅದನ್ನೇ ನಾವು ಪರ್ಮಿಯಾಬಿಲಿಟಿ ಅಂತ ಕರಿತಾ ಇದೀವಿ. ಪರ್ಮಿಯಾಬಿಲಿಟಿ ಅಂದ್ರೆ ಯಾವ ಮೆಟೀರಿಯಲ್ಗಳು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಲೋ ಮಾಡ್ಕೊಂತವೆ, ಅವಕ್ಕೆ ಪರ್ಮಿಯಾಬಿಲಿಟಿ ಅಂತ ಕರಿತೀವಿ. ನಾನು ಸ್ಟಾರ್ಟಿಂಗ್ ಕ್ಲಾಸ್ ಹೇಳಿದೀನಿ, ಎಲ್ಲಾ ಮೆಟೀರಿಯಲ್ಗಳು ಪರ್ಮಿಯಾಬಿಲಿಟಿ ಅಥವಾ ಎಲ್ಲಾ ಮೆಟೀರಿಯಲ್ಗಳು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಲೋ ಮಾಡ್ಕೊಳಲ್ಲ. ಸಮ್ ಮೆಟೀರಿಯಲ್ಸ್ಗಳು ಮಾತ್ರ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಲೋ ಮಾಡ್ಕೊಂತವೆ. ಅಂತ ಮೆಟೀರಿಯಲ್ಗಳಿಗೆ ನಾವು ಹೈ ಪರ್ಮಿಯಾಬಿಲಿಟಿ ಅಂತ ಕರಿತೀವಿ. ಹಂಗೆ ಪೋಲ್ ಕೋರ್ ಏನಾಗಿರ್ಬೇಕು ಅಂತ ಹೇಳ್ತಾನೆ? ಹೈ ಪರ್ಮಿಯಾಬಿಲಿಟಿ ಇರಬೇಕು ಅಂತ ಹೇಳ್ತಾನೆ. ಪೋಲ್ ಕೋರ್ ಏನಾಗಿರ್ಬೇಕು? ಹೈ ಪರ್ಮಿಯಾಬಿಲಿಟಿ. ಸೊ ಅಲ್ಲಿಗೆ ಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳ್ಬಿಟ್ರೆ ಆಯ್ತು. ಮೆಟೀರಿಯಲ್ ಹ್ಯಾವ್ ಹೈ ಪರ್ಮಿಯಾಬಿಲಿಟಿ. Material have high permeability to produce larger flux. Okay, ಬಹಳ ಇಂಪಾರ್ಟೆಂಟ್ ಇದು. ನೋಡಿ, ಯಾವ ಮೆಟೀರಿಯಲ್ಗಳು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಲೋ ಮಾಡ್ಕೊಂತವೆ ಅವುಗಳಿಗೆ ಪರ್ಮಿಯಾಬಿಲಿಟಿ ಅಂತ ಕರಿತೀವಿ. ಅಂತ ಪರ್ಮಿಯಾಬಿಲಿಟಿ ಕಾನ್ಸೆಪ್ಟ್ ಮೆಟೀರಿಯಲ್ಸ್ ಗಳಲ್ಲಿ ಜಾಸ್ತಿ ಇರಬೇಕು. ಯಾಕೆ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಪ್ರೊಡ್ಯೂಸ್ ಮಾಡ್ಲೇಬೇಕು. ನಾವು ಹೇಳಿದೀನಿ, ಇಂಗ್ರೀಡಿಯಂಟ್ ಇಸ್ ವೆರಿ ಇಂಪಾರ್ಟೆಂಟ್.
ಫಸ್ಟ್ ಇಂಗ್ರೀಡಿಯಂಟ್ ಇಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಸೆಕೆಂಡ್ ಇಂಗ್ರೀಡಿಯಂಟ್ ಇಸ್ ಕಂಡಕ್ಟರ್, ಥರ್ಡ್ ಇಂಗ್ರೀಡಿಯಂಟ್ ಇಸ್ ರಿಲೇಟಿವ್ ಮೋಷನ್ ಬಿಟ್ವೀನ್ ಐದರ್ ಕಂಡಕ್ಟರ್ ಆರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳಿದೀನಿ. ಇಷ್ಟು ನಾನು ಹೇಳಿದ ಮೇಲೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಬೇಕೇ ಬೇಕಲ್ವಾ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಕು ಅಂತಂದ್ರೆ ಯಾವ ಮೆಟೀರಿಯಲ್ಗಳು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಲೋ ಮಾಡ್ಕಂತವೆ ಅಂತ ಮೆಟೀರಿಯಲ್ಗಳನ್ನೇ ನಾನು ಬಳಸಬೇಕು. ಅದಕ್ಕೆ ಏನಂತ ಕರೆದೆ, ಪರ್ಮಿಯಾಬಿಲಿಟಿ ಅಂತ ಕರೆದೆ. ಯಾವುದೇ ಮೆಟೀರಿಯಲ್ ನ ಬಳಕೆ ಮಾಡಬೇಕು ಅಂದ್ರೆ ಪರ್ಮಿಯಾಬಿಲಿಟಿ ಅನ್ನೋದು ಏನಾಗಿರ್ಬೇಕು, ಜಾಸ್ತಿ ಇರಬೇಕು. ಹಂಗಿದ್ರೆ ಮಾತ್ರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗುತ್ತೆ. ಈ 4 ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ವೆರಿ ಸಿಂಪಲ್. ಫಸ್ಟ್ ಪ್ರಾಪರ್ಟಿ ಆಲ್ರೆಡಿ ಗೊತ್ತು, ದ ಮೆಟೀರಿಯಲ್ಸ್ ಹ್ಯಾವ್ ಗುಡ್ ಮೆಕ್ಯಾನಿಕಲ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಹೌದಾ. ಎರಡನೇ ಪಾಯಿಂಟ್ ಏನು, ಮೆಟೀರಿಯಲ್ಸ್ ಆರ್ ಲ್ಯಾಮಿನೇಟೆಡ್. ವೆರಿ ಇಂಪಾರ್ಟೆಂಟ್ ಇಸ್ ವರ್ಡ್ ಲ್ಯಾಮಿನೇಷನ್, ರೈಟ್. ಲ್ಯಾಮಿನೇಷನ್ ಅಂದ್ರೆ ಏನು, ಹಿಡ್ಕೊಂಡ್ಬಿಡ್ರೆ ಒಂದು ಶೀಟ್ ಇದೆ, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಅದ್ರ ಮೇಲ್ಗಡೆ ಇನ್ನೊಂದು ಶೀಟು, ಶೀಟ್. ಸೊ ಯಾವಾಗ ಶೀಟ್ಗಳು ಫುಲ್ ಆಗುತ್ತೆ, ಸೊ ಅದನ್ನ ಜಸ್ಟ್ ಪ್ರೆಸ್ ಮಾಡ್ತಾರೆ, ರಿಪೀಟ್ ಮಾಡ್ತಾರೆ. ಮಾಡೋ ಉದ್ದೇಶ ಒಂದೇ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೀಕ್ ಆಗಬಾರ್ದು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಚೆ ಹೋಗಬಾರ್ದು. ಇದು ಒಂದೇ ಉದ್ದೇಶಕ್ಕೆ ಲ್ಯಾಮಿನೇಷನ್ ಮಾಡ್ತಾರೆ. ಅದಕ್ಕೆ ಎಡ್ಡಿ ಕರೆಂಟ್ ಲಾಸ್ ಅಂತ ಕರಿತೀವಿ. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಚೆ ಹೋಗುತ್ತೆ ಅದೊಂದು ಲಾಸ್ ಅಂತ ಕರಿತೀವಿ. ಆ ಲಾಸ್ ನೇ ಎಡ್ಡಿ ಕರೆಂಟ್ ಲಾಸ್ ಅಂತ ಕರಿತೀವಿ. ಆ ಲಾಸ್ ನ ಏನಂತ ಕರಿತೀವಿ, ಎಡ್ಡಿ ಕರೆಂಟ್ ಲಾಸ್. ಯಾವುದೇ ಕಾರಣಕ್ಕೂ ಆಗಬಾರ್ದು. ಟು ರೆಡ್ಯೂಸ್ ಎಡ್ಡಿ ಕರೆಂಟ್ ಲಾಸ್ ಆಲ್ವೇಸ್ ದ ಮೆಟೀರಿಯಲ್ಸ್ ಮಸ್ಟ್ ಬಿ ಲ್ಯಾಮಿನೇಟೆಡ್. ಲ್ಯಾಮಿನೇಟ್ ಆಗಿರಬೇಕು. ಮೆಟೀರಿಯಲ್ಸ್ ಆರ್ ಲ್ಯಾಮಿನೇಟೆಡ್ ಟು ರೆಡ್ಯೂಸ್ ಎಡ್ಡಿ ಕರೆಂಟ್ ಲಾಸ್. ಎರಡನೇ ಪಾಯಿಂಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ನಾವು ಬಳಕೆ ಮಾಡುವಂತ ವೈಂಡಿಂಗ್ಸ್ ಏನ್ ಆರ್ಮೇಚರ್ ವೈಂಡಿಂಗ್ ಅಂತ ಕರಿದ್ವಿ, ಫೀಲ್ಡ್ ವೈಂಡಿಂಗ್ ಅಂತ ಏನ್ ಕರಿದ್ವಿ, ಆ ವೈಂಡಿಂಗ್ಸ್ ಏನಾಗಿರ್ಬೇಕು, ಗುಡ್ ಕಂಡಕ್ಟರ್ಸ್ ಆಗಿರ್ಬೇಕು. ಅಂದ್ರೆ ಅದರ ರೆಸಿಸ್ಟೆನ್ಸ್ ಏನಾಗಿರ್ಬೇಕು, ಕಮ್ಮಿ ಇರಬೇಕು. ಯಾವಾಗ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಕರೆಂಟ್ ಹರಿಯೋದೇನಾಗುತ್ತೆ, ಜಾಸ್ತಿ ಆಗುತ್ತೆ. ಈಗ ಫೀಲ್ಡ್ ವೈಂಡಿಂಗ್ ಆಲ್ಸೋ ಕ್ಯಾರೀಸ್ ಕರೆಂಟ್, ಆರ್ಮೇಚರ್ ವೈಂಡಿಂಗ್ ಆಲ್ಸೋ ಕ್ಯಾರೀಸ್ ಕರೆಂಟ್. ಎರಡೂ ವೈಂಡಿಂಗ್ಗಳು ಕರೆಂಟ್ ನ ಕ್ಯಾರಿ ಮಾಡ್ತಾ ಇದಾವೆ ಅಂದ್ರೆ ನಾನು ಸುತ್ತಿರುವಂತ ಕಾಪರ್ ಕಂಡಕ್ಟರ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಏನಾಗಿರ್ಬೇಕು, ಕಮ್ಮಿ ಇರಬೇಕು. ಅಂತ ಮೆಟೀರಿಯಲ್ ನೀವು ಚೂಸ್ ಮಾಡಬೇಕು. ಅದನ್ನ ಹೇಳಿರೋದು. Resistivity of the material used in the windings must be very less. ತುಂಬಾ ಕಮ್ಮಿ ಇರಬೇಕು. Resistivity of the material used in the windings must be very less. ನಾನು ಬಳಕೆ ಮಾಡುವಂತ ವೈಂಡಿಂಗ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಅಂಶ ಏನಾಗಿರಬೇಕು, ಕಮ್ಮಿ ಇರಬೇಕು. ದಟ್ ಈಸ್ ಥರ್ಡ್ ಪಾಯಿಂಟ್. ಫೈನಲ್ ಪಾಯಿಂಟ್, ಮೆಟೀರಿಯಲ್ಸ್ ಹ್ಯಾವ್ ಹೈ ಪರ್ಮಿಯಾಬಿಲಿಟಿ ಟು ಪ್ರೊಡ್ಯೂಸ್ ಲಾರ್ಜರ್ ಫ್ಲಕ್ಸ್. ನಮಗೆ ಇಲ್ಲಿ ಫ್ಲಕ್ಸ್ ಜನರೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಫಸ್ಟ್ ಇಂಗ್ರೀಡಿಯಂಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಂಡಕ್ಟರ್ ಹೋದ್ರೆ ಮಾತ್ರ ವೋಲ್ಟೇಜ್ ಜನರೇಟ್ ಆಗೋದು. ಅಲ್ಲಿಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡಲೇಬೇಕು. ನಾವುಗಳು ಜನರೇಟ್ ಮಾಡಬೇಕು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಂದ್ರೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ ನಾವು ಬಳಕೆ ಮಾಡ್ತಾ ಇದೀವಲ್ಲ, ಮೆಟೀರಿಯಲ್ ಏನ್ ಬಳಕೆ ಮಾಡ್ತಾ ಇದೀವಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಾ ಮೆಟೀರಿಯಲ್ಗಳು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಲೋ ಮಾಡ್ಕೊಳಲ್ಲ. ಹೌದಾ. ಈಗ ರಬ್ಬರ್ ಕರೆಂಟ್ ನ ಅಲೋ ಮಾಡ್ಕೊಳತ್ತ ಇಲ್ಲ, ಯಾಕಂದ್ರೆ ಇಟ್ ಇಸ್ ಅನ್ ಇನ್ಸುಲೇಟರ್. ವುಡ್ ಅಕ್ಸೆಪ್ಟ್ ಮಾಡ್ಕೊಳತ್ತ ಇಲ್ಲ, ಇಟ್ ಇಸ್ ಅನ್ ಇನ್ಸುಲೇಟರ್. ಅದೇ ರೀತಿ ಎಲ್ಲಾ ಮೆಟೀರಿಯಲ್ಗಳು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಲೋ ಮಾಡ್ಕೊಳಲ್ಲ. ಸಮ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಮಾತ್ರ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಲೋ ಮಾಡ್ಕೊಂತವೆ. ಅಂತ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಗಳನ್ನೇ ಬಳಕೆ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ಪೋಲ್ ಕೋರ್ ಇಟ್ ಇಸ್ ಮೇಡ್ ಅಪ್ ಆಫ್ ಕ್ಯಾಸ್ಟ್ ಸ್ಟೀಲ್. ಸ್ಟೀಲ್ ಏನ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಲೋ ಮಾಡ್ಕೊಳುತ್ತೆ. ಅದಕ್ಕೆ ಪರ್ಮಿಯಾಬಿಲಿಟಿ ಅಂತ ಕರಿತೀವಿ. ಪರ್ಮಿಯಾಬಿಲಿಟಿ ಒಂದ್ 2-3 ಸತಿ ಬರೀರಿ, 100% ಬರುತ್ತೆ. ಮೆಟೀರಿಯಲ್ಸ್ ಹ್ಯಾವ್ ಹೈ ಪರ್ಮಿಯಾಬಿಲಿಟಿ ಟು ಪ್ರೊಡ್ಯೂಸ್ ಲಾರ್ಜರ್ ಫ್ಲಕ್ಸ್. ದಿಸ್ ಇಸ್ ದ 4 properties of a materials used in a DC machine. Whether it is a DC generator or DC motor, ಯಾವುದಾದ್ರೂ ತಗೊಳ್ಳಿ, ಈ ಪ್ರಾಪರ್ಟೀಸ್ ಗಳು ನಾವು ನೋಡ್ಲೇಬೇಕು. ಇಷ್ಟು ಪ್ರಾಪರ್ಟೀಸ್ ಗಳು ಇರುವಂತ ಮೆಟೀರಿಯಲ್ಸ್ ಗಳನ್ನೇ ಚೂಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ we have to move on. Slot insulation materials. Next we have to move on. Slot insulation materials. Okay, so very important. Slot insulation materials. Slot ಅಂದ್ರೆ ಗೊತ್ತಿರಬೇಕು. So already ಒಂದು ಆರ್ಮೇಚರ್ ಬರ್ದಿದ್ದೀನಿ ನಾನು. ಓಕೆ, ದಿಸ್ ಇಸ್ ಅನ್ ಆರ್ಮೇಚರ್. ಗೊತ್ತಾಯ್ತು ನಿಮ್ಗೆ. ನೋಡಿ, ಇವುಗಳಿಗೆ ಸ್ಲಾಟ್ ಅಂತ ಕರಿತೀವಿ. ಇದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸ್ಲಾಟ್ ಅಂದ್ರೆ ಏನು ಅಂದ್ರೆ ಜಸ್ಟ್ ಪ್ಲೇಸಿಂಗ್ ಆಫ್ ದ ಆರ್ಮೇಚರ್ ವೈಂಡಿಂಗ್ಸ್ ಆರ್ ಆರ್ಮೇಚರ್ ಕಂಡಕ್ಟರ್ಸ್. ನೋಡಿ, ಇಲ್ಲೆಲ್ಲ ನಾವೇನ್ ಮಾಡ್ತೀವಿ, ಆರ್ಮೇಚರ್ ವೈಂಡಿಂಗ್ಸ್ ನ ಸುತ್ತೀವಿ.
ನಾನು ಇಲ್ಲಿ ಡಾಟೆಡ್ ಲೈನ್ ಅಲ್ಲಿ ಬರೆದಿದ್ದೀನಿ, ಮೀನ್ಸ್ ಒಂದೆರಡು ರೌಂಡ್ ಹಾಕಿದ್ದೀನಿ. ಸೊ ಇವನ್ನ ನೀವು ಅರ್ಥ ಮಾಡ್ಕೋಬೇಕು. ಆರ್ಮೇಚರ್ ಕಂಡಕ್ಟರ್ಸ್ ಇವೆಲ್ಲ ಏನು, ಆರ್ಮೇಚರ್ ಕಂಡಕ್ಟರ್ಸ್. ಓಕೆ, ಓಕೆ, these are armature conductor. ಇದು armature core, this is armature core and this is armature conductors. Okay, ಇದನ್ನ ಆರ್ಮೇಚರ್ ಕೋರ್ ಅಂತ ಕರಿತೀವಿ, ಇದನ್ನ ಆರ್ಮೇಚರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಆರ್ಮೇಚರ್ ಕೋರ್ ಅಂಡ್ ದಿಸ್ ಈಸ್ ಆರ್ಮೇಚರ್ ಕಂಡಕ್ಟರ್ಸ್ ಅಥವಾ ಆರ್ಮೇಚರ್ ವೈಂಡಿಂಗ್ಸ್, ನೀವು ಯಾವ್ದನ್ನ ಬೇಕಾದ್ರೂ ಹೇಳ್ಬೋದು. ನೋಡಿ, ಒಂದು ಸ್ಲಾಟ್ಸ್ ಅಲ್ಲಿ, ಇಲ್ಲಿ ಸ್ಲಾಟ್ಸ್ ಮಾತ್ರ ಗಮನ ಕೊಡಿ. ಇಲ್ಲಿ ಏನ್ ಸ್ಲಾಟ್ಸ್ ನಾನು ಹಾಕಿದ್ದೀನಿ, ಈ ಸ್ಲಾಟ್ಸ್ ಅಲ್ಲಿ ಬರೀ ಆರ್ಮೇಚರ್ ಕಂಡಕ್ಟರ್ಸ್ ಮಾತ್ರ ಇರಲ್ಲ, ಸಮ್ ಅದರ್ ಮೆಟೀರಿಯಲ್ಸ್ ಕೂಡ ಪ್ಲೇಸ್ ಮಾಡ್ತಾರೆ. ಯಾಕೆ ಅನ್ನೋದು ನಾನು ಹೇಳ್ತೀನಿ, ಏನು ಬೇಕು ಅನ್ನೋದು ಗೊತ್ತಾಗುತ್ತೆ. ಈ ಎಲ್ಲಾ ಆರ್ಮೇಚರ್ ಕಂಡಕ್ಟರ್ಸ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್, ಏನ್ ಫೀಲ್ಡ್ ವೈಂಡಿಂಗ್ ಮುಖಾಂತರ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡಿದಿರಿ, ಆ ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ ಕಳಿಸ್ತೀರಿ. ಆಯ್ತಾ, ನೋಡಿ ಎಲ್ಲ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲಿಗೆ ಬಂದು ಲಿಂಕ್ ಆಗುತ್ತೆ. ಲಿಂಕ್ ಆದ್ರೆ ಏನ್ ಜನರೇಷನ್ ಆಗುತ್ತೆ ಅಂತ ಹೇಳಿದೀನಿ, ವೋಲ್ಟೇಜ್ ಜನರೇಷನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಆರ್ಮೇಚರ್ ಕ್ಯಾರೀಸ್ ವೋಲ್ಟೇಜ್, ನೆನ್ಪಿಟ್ಕೋಬೇಕು. ಆರ್ಮೇಚರ್ ಏನ್ ಕ್ಯಾರಿ ಮಾಡ್ತಾ ಇದೆ, ವೋಲ್ಟೇಜ್ ಕ್ಯಾರಿ ಮಾಡ್ತಾ, ಎ ಸಿ ವೋಲ್ಟೇಜ್ ನ ಕ್ಯಾರಿ ಮಾಡ್ತಾ ಇದೆ. ವೋಲ್ಟೇಜ್ ನ ಕ್ಯಾರಿ ಮಾಡ್ತಾ ಇದೆ ಅಂದ್ರೆ ಸೊ ಸಮ್ ಪ್ರಿಕಾಷನ್ಸ್ ಕೂಡ ನಾವು ಅದಕ್ಕೆ ಪ್ಲೇಸ್ ಮಾಡಲೇಬೇಕು. ಎಲ್ಲಾ ಸ್ಲಾಟ್ಸ್ ಗಳಲ್ಲೂ ಸಮ್ ಪ್ರಿಕಾಷನರಿ ಮೆಷರ್ಸ್ ಅಥವಾ ಸಮ್ ಪ್ರಿಕಾಷನರಿ ಮೆಟೀರಿಯಲ್ಸ್ ಗಳನ್ನ ಬಳಕೆ ಮಾಡ್ಕೋಬೇಕು. ಏನ್ ಸರ್ ಪ್ರಿಕಾಷನರಿ ಮೆಟೀರಿಯಲ್ಸ್ ಗಳು? ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈ ಎಲ್ಲಾ ಸ್ಲಾಟ್ ಗಳು ಏನ್ ನಾವು ಮಾಡಿದೀವಿ ಅಥವಾ ಎಲ್ಲಾ ಸ್ಲಾಟ್ ಗಳು ಏನಿದೆ, ಸೊ ಇದಕ್ಕೆ ಇನ್ಸುಲೇಷನ್ ಇಡಬೇಕು. ಸೊ ಫಸ್ಟ್ ಏನ್ ಮಾಡ್ತಾರೆ, ಫಸ್ಟ್ ಸ್ಲಾಟ್ ಏನಿದೆ, ಮೂರೇ ಪಾರ್ಟ್ ಬರೋದು, ಬಹಳ ಇಂಪಾರ್ಟೆಂಟ್. ಮೂರೇ ಪಾರ್ಟ್ ಬರೋದು, ಒಂದೊಂದು ಹೇಳ್ಬಿಡ್ತೀನಿ ನಾನು, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಸ್ಲಾಟ್ಸ್ ಗಳಲ್ಲಿ ಏನ್ ಇರ್ತಾರೆ ಅಂದ್ರೆ, ಫಸ್ಟ್ ಕೇಸ್ ಏನ್ ಮಾಡ್ತಾರೆ ಅಂದ್ರೆ, ಸಮ್ ಶೀಟ್ಸ್ ಪ್ಲೇಸ್ ಮಾಡ್ತಾರೆ. ಪ್ಲಾಸ್ಟಿಕ್ ಶೀಟ್ ಬರುತ್ತೆ. ಆ ಪ್ಲಾಸ್ಟಿಕ್ ಶೀಟ್ಗೆ ಹೆಸರು ಹೇಳ್ತೀನಿ ನಾನು, ಏನಂತ ಅದಕ್ಕೆ ಹೆಸರು ಹೇಳ್ತೀನಿ ನಾನು. ಪ್ಲಾಸ್ಟಿಕ್ ಶೀಟ್ ಬರುತ್ತೆ. ಫಸ್ಟ್ ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ಶೀಟ್ ನ ಪ್ಲೇಸ್ ಮಾಡ್ತಾರೆ. ಆ ಪ್ಲಾಸ್ಟಿಕ್ ಶೀಟ್ಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ DMD ಅಂತ ಕರೀತಾರೆ. DMD ಅಂದ್ರೆ ಡ್ಯಾಕ್ರಾನ್ ಮೈಲಾರ್ ಡ್ಯಾಕ್ರಾನ್. ಇದೊಂದು ಶೀಟ್, ಪ್ಲಾಸ್ಟಿಕ್ ಶೀಟ್. ಆ ಪ್ಲಾಸ್ಟಿಕ್ ಶೀಟ್ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲೊಂದು ಪ್ಲೇಸ್ ಮಾಡ್ತಾರೆ, ಇಲ್ಲೊಂದು ಪ್ಲೇಸ್ ಮಾಡ್ತಾರೆ, ಇಲ್ಲೊಂದು ಪ್ಲೇಸ್ ಮಾಡ್ತಾರೆ, ಇಲ್ಲೊಂದು ಪ್ಲೇಸ್ ಮಾಡ್ತಾರೆ, ಇಲ್ಲೊಂದು ನೋಡಿ, ಈ ತರ ಏನ್ ಮಾಡ್ತಾರೆ, ಪ್ಲೇಸ್ ಮಾಡ್ತಾರೆ. ಪ್ಲಾಸ್ಟಿಕ್ ಶೀಟ್ ನ ಏನ್ ಮಾಡ್ತಾರೆ, ಪ್ಲೇಸ್ ಮಾಡ್ಕೊಂಡು ಬರ್ತಾರೆ. ಎಲ್ಲಾ ಸ್ಲಾಟ್ಸ್ಗೂ ಪ್ಲೇಸ್ ಮಾಡ್ತಾರೆ. ಈ ತರ ನೋಡಿ, ಈ ತರ ಇದೊಂದು ಪ್ಲಾಸ್ಟಿಕ್ ನೋಡಿದಿರಲ್ಲ, ವೈಟ್ ಪ್ಲಾಸ್ಟಿಕ್ ಶೀಟ್ ನೋಡಿದಿರಲ್ಲ, ಶೀಟ್ ನೋಡಿದಿರ ಹೋಗ್ಲಿ. ಸೊ ನೀವು ಇದನ್ನ ಹಾಕ್ತಿರಲ್ಲ, ಬೈಂಡ್ ಬುಕ್ಗಳಿಗೆ ಬೈಂಡ್ ಆಗ್ತಿರಲ್ಲ, ಪ್ಲಾಸ್ಟಿಕ್ ಇರುತ್ತೆ, ಆ ತರ ಇರುತ್ತೆ ಪ್ಲಾಸ್ಟಿಕ್. ಅದು ವೈಟ್ ಕಲರ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವು DMD ಅಂತ ಕರಿತೀವಿ, ಡ್ಯಾಕ್ರಾನ್ ಮೈಲಾರ್ ಡ್ಯಾಕ್ರಾನ್. ಫಸ್ಟ್ ಆ ಡ್ಯಾಕ್ರಾನ್ ಮೈಲಾರ್ ಡ್ಯಾಕ್ರಾನ್ ನೆನ್ಪಿಟ್ಕೊಳ್ಳಿ, ಡ್ಯಾಕ್ರಾನ್ ಮೈಲಾರ್ ಡ್ಯಾಕ್ರಾನ್, DMD ಅಂತ ಕರಿತೀವಿ. ಡ್ಯಾಕ್ರಾನ್ ಮೈಲಾರ್ ಡ್ಯಾಕ್ರಾನ್, ಡ್ಯಾಕ್ರಾನ್ ಮೈಲಾರ್ ಡ್ಯಾಕ್ರಾನ್. ಏನಿಲ್ಲ, ಜಸ್ಟ್ ಒಂದು ಶೀಟ್ ನ ಏನ್ ಮಾಡ್ತಾರೆ, ಎಲ್ಲಾ ಕಡೆನೂ ಪ್ಲೇಸ್ ಮಾಡ್ತಾರೆ. ಅದೊಂದು ಲ್ಯಾಮಿನೇಷನ್ ತರ ವರ್ಕ್ ಆಗುತ್ತೆ. ಅದು ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ ಫಾರ್ ಲ್ಯಾಮಿನೇಷನ್ ಅಂದ್ರೆ DMD ಅಂತ ಕರೀತಾರೆ. ನೋಡಿ, ಎಲ್ಲದಕ್ಕೂ ಲ್ಯಾಮಿನೇಟ್ ಮಾಡಲೇಬೇಕು ಅಂತ ಹೇಳಿದ್ದೀನಿ ನಾನು, ಬಹಳ ಇಂಪಾರ್ಟೆಂಟ್. ಆರ್ಮೇಚರ್ ಆಗಿರ್ಲಿ, ಪೋಲ್ಸ್ ಆಗಿರ್ಲಿ, ಇವುಗಳಲ್ಲಿ ಲ್ಯಾಮಿನೇಟ್ ಆಗಲೇಬೇಕು. ಯಾಕಂದ್ರೆ ಎಡ್ಡಿ ಕರೆಂಟ್ ಲಾಸ್ ಆಗುತ್ತೆ ಅಂತ ಹೇಳಿದೀನಿ. ಲಾಸ್ ಆಗಬಾರ್ದು, ಎಡ್ಡಿ ಕರೆಂಟ್ ಲಾಸ್ ಆಗಬಾರ್ದು ಅಂತಂದ್ರೆ ಲ್ಯಾಮಿನೇಷನ್ ಆಗಬೇಕು. ಇಲ್ಲಿ ಲ್ಯಾಮಿನೇಷನ್ ಆಗಿ ವರ್ಕ್ ಆಗೋದು ಯಾವುದು ಅಂದ್ರೆ DMD. ನೆನ್ಪಿಡ್ಕೊಳ್ಳಿ, DMD ಏನಕ್ಕಾಗಿ ಬಳಕೆ ಮಾಡ್ತಾ ಇದೀವಿ ಇಲ್ಲಿ, ಲ್ಯಾಮಿನೇಷನ್. ಆಯ್ತಾ, DMD ಅಂದ್ರೆ ಬೇರೆ ಏನಲ್ಲ, ಒಂದು ಪ್ಲಾಸ್ಟಿಕ್ ಶೀಟ್. ನೀವು ಯಾವ್ದಾರ ವೈಂಡಿಂಗ್ ಅಂದ್ರೆ ನಾನು ತೋರಿಸ್ತೀನಿ. ಎಲ್ಲಾದ್ರೂ ಮೋಟಾರ್ ನಮ್ಮ ಲ್ಯಾಬಲ್ಲಿ ಯಾವ್ದಾರು ಕೆಟ್ಟೋಗಿದ್ರೆ ನಾನು ತೋರಿಸ್ತೀನಿ ಯಾವ ತರ ವೈಂಡಿಂಗ್ ಆಗಿರುತ್ತೆ ಅನ್ನೋದು. ಪ್ರತಿಯೊಂದಕ್ಕೂ ಏನ್ ಮಾಡ್ತಾನೆ, ಇಲ್ಲಿ ಶೀಟ್ ನ ಪ್ಲೇಸ್ ಮಾಡ್ತಾನೆ. ಈ ತರ ಶೀಟ್ ಇರುತ್ತೆ, ಒಂದು ಶೀಟ್ ಇರುತ್ತೆ, ಪ್ಲಾಸ್ಟಿಕ್ ಶೀಟ್ ಇರುತ್ತೆ, ವೈಟ್ ಕಲರ್ ಅಲ್ಲಿ ಇರುತ್ತೆ. ಅದನ್ನ ಎಲ್ಲಾ ಸ್ಲಾಟ್ಗೂ ಹಾಕ್ತಾನೆ, ಎಲ್ಲಾ ಸ್ಲಾಟ್ಗೂ ಇರುತ್ತೆ. ಅದಕ್ಕೆ DMD ಅಂತ ಕರಿತೀವಿ, ಡ್ಯಾಕ್ರಾನ್ ಮೈಲಾರ್ ಡ್ಯಾಕ್ರಾನ್. ಇದು ಹಾಕೋ ಉದ್ದೇಶ ಏನು, ಫಸ್ಟ್ ಒನ್ ಇಸ್ ಲ್ಯಾಮಿನೇಷನ್ ಮಾಡಲೇಬೇಕು. ಲ್ಯಾಮಿನೇಷನ್ ಆಗೋ ಉದ್ದೇಶಕ್ಕೆ DMD ಅನ್ನೋ ಒಂದು ಕಾನ್ಸೆಪ್ಟ್ ನ ಬಳಕೆ ಮಾಡ್ತಾರೆ. ಆಯ್ತಾ, DMD ಅಂದ್ರೆ ಬೇರೆ ಏನಲ್ಲ, ಒಂದು ಶೀಟ್, ಪ್ಲಾಸ್ಟಿಕ್ ಶೀಟ್, ವೈಟ್ ಕಲರ್ ಅಲ್ಲಿ ಇರುತ್ತೆ. ಯಾವ ಕಲರ್ ಅಲ್ಲಿ ಇರುತ್ತೆ, ವೈಟ್ ಕಲರ್. ಈ ಬೋರ್ಡ್ ಏನಿದೆ ಆ ಬೋರ್ಡ್ ಕಲರ್ ಇರುತ್ತೆ, ವೈಟ್ ಕಲರ್ ಅಲ್ಲಿ ಇರುತ್ತೆ. ಅದಕ್ಕೆ DMD ಅಂತ ಕರಿತೀವಿ, ಡ್ಯಾಕ್ರಾನ್ ಮೈಲಾರ್ ಡ್ಯಾಕ್ರಾನ್, ಡ್ಯಾಕ್ರಾನ್ ಮೈಲಾರ್ ಡ್ಯಾಕ್ರಾನ್. ಅದೊಂದು ಶೀಟ್. ಆ ಶೀಟ್ ನ ಏನ್ ಮಾಡ್ತೀವಿ, ಬಳಕೆ ಮಾಡ್ತೀವಿ, ಪ್ರತಿಯೊಂದು ಸ್ಲಾಟ್ಗೂ ಪ್ಲೇಸ್ ಮಾಡ್ತೀವಿ. ಅದರ ಉದ್ದೇಶ ಏನು, ಲ್ಯಾಮಿನೇಷನ್ ಪರ್ಪಸ್ಗೆ DMD ನ ಬಳಕೆ ಮಾಡ್ತಾರೆ. ಡ್ಯಾಕ್ರಾನ್ ಮೈಲಾರ್ ಡ್ಯಾಕ್ರಾನ್, ಡ್ಯಾಕ್ರಾನ್ ಮೈಲಾರ್ ಡ್ಯಾಕ್ರಾನ್. ಓಕೆ, ನೆಕ್ಸ್ಟ್ ಈ ಸ್ಲಾಟ್ ಇದೆಯಲ್ಲ, ಸ್ಲಾಟ್ ನ ಸರ್ಫೇಸ್ ಬೇಕಲ್ಲ. ಈಗ ಸ್ಲಾಟ್ಗೆ ಪ್ರತಿಯೊಂದಕ್ಕೂ ಸರ್ಫೇಸ್ ಇದೆ ನೋಡಿ, ಈ ತರ ಸರ್ಫೇಸ್ ಇದೆ, ಈ ತರ ಸರ್ಫೇಸ್ ಇದೆ.
ನೋಡಿ ಈ ತರ ಸರ್ಫೇಸ್ ಇದೆ ಹೌದಾ. ನೋಡಿ ಎಲ್ಲದಕ್ಕೂ ಈ ತರ ಸರ್ಫೇಸ್ ಬರೀತೀವಿ ನಾವು, ಹಿಂಗ್ ಸರ್ಫೇಸ್ ಇದೆ, ಹಿಂಗ್ ಸರ್ಫೇಸ್, ಇವಕ್ಕೆ ಸರ್ಫೇಸ್ ಅಂತ ಕರಿತೀವಿ ಹೌದಾ. ಇದಕ್ಕೆ ನೋಡಿ ಎಡ್ಜ್ ಕಾಣ್ತಾ ಇದೆ ಹೌದಾ, ಇದಕ್ಕೆಲ್ಲ ಒಂದು ಎಡ್ಜ್ ಕಾಣ್ತಾ ಇದೆ, ಕೂಡ ಈ ಸರ್ಫೇಸ್ ಅಂತ ಕರಿತೀವಿ. ಅಂದ್ರೆ ಸೊ ಹೊರಗಡೆ ಎಂದರೋ ಪಾರ್ಟ್ ನೋಡಿ ಸರ್ಫೇಸ್, ಈ ತರ ನೋಡಿ ಇದನ್ನ ಸರ್ಫೇಸ್ ಅಂತೀವಿ ನೋಡಿ. ಇವೆಲ್ಲ ಯಾವ್ದ್ರಿಂದ ಮಾಡಿರ್ತಾನೆ ಅಂದ್ರೆ ಕಾರ್ಡ್ ಬೋರ್ಡ್ ಇಂದ ಮಾಡಿರ್ತಾನೆ. ಯಾವ್ದ್ರಿಂದ ಮಾಡಿರ್ತಾನೆ? ಕಾರ್ಡ್ ಬೋರ್ಡ್. ಕಾರ್ಡ್ ಬೋರ್ಡ್, ಈ ಕಾರ್ಡ್ ಬೋರ್ಡ್ ನೋಡಿದಿರಾ? ಸೊ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ರಟ್ ಅಂತ ಬರುತ್ತೆ. ನೀವು ಬಾಕ್ಸ್ ಎಲ್ಲ ನೋಡಿದಿರಲ್ಲಪ್ಪ, ಏನಾದ್ರು ಈ ಪ್ಯಾಕ್ ಮಾಡಿಕೊಟ್ಮೇಲೆ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಡ್ತಾರೆ ನೋಡಿದಿರಾ, ಅದೇ ಸೇಮ್ ಕಾನ್ಸೆಪ್ಟ್ ಕಾರ್ಡ್ ಬೋರ್ಡ್. ಎಲ್ಲಾ ಸ್ಲಾಟ್ ನ ಸರ್ಫೇಸ್ ಗೆ ಅದನ್ನ ಏನ್ ಮಾಡ್ತಾನೆ? ಕನೆಕ್ಟ್ ಮಾಡ್ತಾನೆ, ಕಟ್ಟುತ್ತಾನೆ. ಒಂದು ಒಂದು ಇದು ಬರುತ್ತೆ, ಏನೋ ಒಂದು ವೈರ್ ಬರುತ್ತೆ. ವೈರ್ ಅಂತಂದ್ರೆ ಜಸ್ಟ್ ಒಂದು ದಾರ ತರ ಇರುತ್ತದೋ, ಆ ದಾರನ ಏನ್ ಮಾಡ್ತಾನೆ? ಸೊ ಬಳಕೆ ಮಾಡ್ಕೊಂಡು ಈ ಪ್ರತಿ ಸರ್ಫೇಸ್ ಏನಿರುತ್ತಲ್ಲ, ಈ ಸರ್ಫೇಸ್ ಏನ್ ಮಾಡ್ತಾನೆ? ಕಾರ್ಡ್ ಬೋರ್ಡ್ ಶೀಟ್ ನ ಕಟ್ತಾನೆ. ಕಾರ್ಡ್ ಬೋರ್ಡ್ ಅಂತ ಕರಿತೀವಿ ನೋಡಿ. ಎಷ್ಟೆಲ್ಲ ಕಾನ್ಸೆಪ್ಟ್ ಇದೆ, ಯಾಕೆಂದ್ರೆ ಇದು ವೋಲ್ಟೇಜ್ ನ ಕ್ಯಾರಿ ಮಾಡ್ತಾ ಇರೋದ್ರಿಂದ ಸಮ್ ಪ್ರಿಕಾಷನರಿ ಮೆಟೀರಿಯಲ್ಸ್ ಗಳು ಅದ್ರ ಜೊತೆ ಬಳಕೆ ಮಾಡಲೇಬೇಕು. ಬರೀ ವೈಂಡಿಂಗ್ಸ್ ಮಾತ್ರ ಇರಲ್ಲ, ಅದ್ರ ಜೊತೆನೂ ಇದೆ. ಏನಿದೆ ನೋಡಿ, ಫಸ್ಟ್ ಟೈಮ್ ನಾವು ನೋಡಿದ್ವಿ DMD, ಡಾಕ್ರಾನ್ ಮೈಲಾರ್ ಡಾಕ್ರಾನ್. ಪ್ರತಿಯೊಂದು ಸ್ಲಾಟಿಗೂ ಶೀಟ್ ನ ಪ್ಲೇಸ್ ಮಾಡ್ತಾನೆ, ಪ್ಲಾಸ್ಟಿಕ್ ಶೀಟ್ ನ ಪ್ಲೇಸ್ ಮಾಡ್ತಾನೆ. ಪ್ರತಿಯೊಂದು ಸ್ಲಾಟ್ ಅಲ್ಲೂ ಇರುತ್ತೆ ಪ್ಲಾಸ್ಟಿಕ್ ಶೀಟ್, ಅದಕ್ಕೆ DMD ಅಂತ ಕರಿತೀವಿ, ಡಾಕ್ರಾನ್ ಮೈಲಾರ್ ಡಾಕ್ರಾನ್. ಉದ್ದೇಶ ಏನು ಅಂದ್ರೆ ಲ್ಯಾಮಿನೇಟ್ ಮಾಡೋ ಉದ್ದೇಶಕ್ಕೆ. ಎರಡನೇ ಕಾನ್ಸೆಪ್ಟ್ ಏನು? ಸ್ಲಾಟ್ ಲೈನರ್ಸ್ ಅಂತ ಕರೀತಾರೆ. ಲೈನರ್ಸ್ ಅಂದ್ರೆ ಸರ್ಫೇಸ್ ಅಂತ. ಸ್ಲಾಟ್ ಲೈನರ್ಸ್ ಅಂದ್ರೆ ಹೊಸ ವರ್ಡ್ ಇದು. ಲೈನರ್ಸ್ ಅಂದ್ರೆ ಸರ್ಫೇಸ್ ಅಂದ್ರೆ ಯಾವುದು? ಇಲ್ಲಿ ನೋಡಿ ಕಾಣುತ್ತೆ ನೋಡಿ, ಬರ್ದಿದೆ ನೋಡಿ. ಇವೆಲ್ಲ ಲೈನರ್ಸ್ಗಳು ನೋಡಿ, ಇದೆಲ್ಲ ಲೈನರ್, ದಿಸ್ ಇಸ್ ಅ ಲೈನರ್ಸ್. ಓಕೆ, ಇಲ್ಲೇನ್ ಬರ್ದಿದ್ರಿ, ಇವೆಲ್ಲ ಲೈನರ್ಸ್ಗಳು ಅಂತ ಕರಿತೀವಿ. ಈ ಲೈನರ್ಸ್ ನ ಏನ್ ಮಾಡ್ತಾನೆ ಅಂದ್ರೆ ಕಾರ್ಡ್ ಬೋರ್ಡ್ ಇಂದ ಮುಚ್ಚಿಬಿಡ್ತಾನೆ. ಅದನ್ನೇನ್ ಮಾಡ್ಬಿಡ್ತಾನೆ? ಕಾರ್ಡ್ ಬೋರ್ಡ್ ಅಂದ್ರೆ ರಟ್ಟು ಬರುತ್ತಲ್ಲ, ಆ ರಟ್ನ ಏನ್ ಮಾಡ್ಬಿಡ್ತಾನೆ? ಎಲ್ಲಾ ಸ್ಲಾಟ್ ಲೈನರ್ಸ್ಗಳು ಅಥವಾ ಸ್ಲಾಟ್ ಸರ್ಫೇಸ್ ಬರುತ್ತಲ್ಲ, ಎಲ್ಲಾ ಸ್ಲಾಟ್ ಸರ್ಫೇಸ್ಗೂ ಕಾರ್ಡ್ ಬೋರ್ಡ್ ನಾಗ ಏನ್ ಮಾಡ್ಬಿಡ್ತಾನೆ? ಈ ದಾರದಿಂದ ಕಟ್ಟಿಬಿಟ್ಬಿಡ್ತಾನೆ. ಬಿಕಾಸ್ ರೀಸನ್ ಏನು ಅಂತಂದ್ರೆ, ಒಂದು ಇನ್ಸುಲೇಷನ್ ಪರ್ಪಸ್ಗೆ, ಅಂದ್ರೆ ಏನಾದ್ರೂ ಸಪೋಸ್ ಬೆಂಕಿ ಹತ್ಕೊಂತು, ವೈಂಡಿಂಗ್ಸ್ ಏನಾದ್ರು ಬೆಂಕಿ ಹತ್ಕೊಂಡು ಅಂದ್ರೆ ಬೇರೆ ಪಾರ್ಟ್ಗಳಿಗೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬೇರೆ ಪಾರ್ಟ್ಗಳಿಗೆ ಒಂದು ನೋಡಿ. ಅದ್ರ ನೆಕ್ಸ್ಟ್ ಇರೋದೇ ಕಾಮ್ಯುಟೇಟರ್ ಇಸ್ ವೆರಿ ಡೇಂಜರಸ್ ಪಾರ್ಟ್. ಸ್ಪಾರ್ಕಿಂಗ್ ಯಾವಾಗಲೂ ಕ್ರಿಯೇಟ್ ಆಗ್ತಾನೆ ಇರುತ್ತೆ, ಯಾಕೆಂದ್ರೆ ಬ್ರಷ್ ಅದ್ರ ಮೇಲ್ಗಡೆ ಇರೋದ್ರಿಂದ ಕರೆಂಟ್ ನ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ಸ್ಪಾರ್ಕ್ಗಳು ಕ್ರಿಯೇಟ್ ಆಗ್ತಾನೆ ಇರುತ್ತವೆ. ಸೊ ಇದರ ಜೊತೆ ಏನಾದ್ರು ಬೆಂಕಿ ಹತ್ಕೊಂಡು ಕಾಮ್ಯುಟೇಟರ್ ಹೋಗ್ಬಿಟ್ರೆ ಕಾಮ್ಯುಟೇಟರ್ ಸುಟ್ಟೋಗುತ್ತೆ. ಸೊ ಆ ಪರ್ಪಸ್ಗೆ ಈ ಪ್ರತಿಯೊಂದು ಸ್ಲಾಟ್ ಲೈನರ್ಸ್ ಅಥವಾ ಸ್ಲಾಟ್ ಸರ್ಫೇಸ್ ಅಂತ ನಾವೇನ್ ಕರಿತೀವಿ, ಈ ಪ್ರತಿಯೊಂದು ಸ್ಲಾಟ್ ಸರ್ಫೇಸ್ ನ ಯಾವ್ದ್ರಿಂದ ಮಾಡ್ತಾನೆ ಅಂದ್ರೆ ಕಾರ್ಡ್ ಬೋರ್ಡ್ ಅಂದ್ರೆ ಒಂದು ಸಣ್ಣ ರಟ್ಟಿನ ಬಾಕ್ಸ್ ಇರುತ್ತೆ. ಆ ರಟ್ಟಿನ ಬಾಕ್ಸ್ ಇರುತ್ತಲ್ಲ, ಆ ರಟ್ಟಿನ ಬಾಕ್ಸ್ ನ ಮೇಲ್ಗಡೆ ಎಲ್ಲಾ ಸ್ಲಾಟ್ ಸರ್ಫೇಸ್ಗೂ ಏನ್ ಮಾಡ್ತಾನೆ? ಕಟ್ಟಿ ಅದನ್ನ ಪ್ಲೇಸ್ ಮಾಡ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ಇಷ್ಟೇ ಬರೀಬೇಕು. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ ಫಾರ್ ಲ್ಯಾಮಿನೇಷನ್. ದ ಮೋಸ್ಟ್ commonly used material for lamination. The most commonly used material for lamination is DMD. You know, DMD ಅಂದ್ರೆ ಗೊತ್ತಿರಬೇಕು. ಡಾಕ್ರಾನ್ ಮೈಲಾರ್ ಡಾಕ್ರಾನ್. ಓಕೆ, ಡಾಕ್ರಾನ್ ಮೈಲಾರ್ ಡಾಕ್ರಾನ್ ಇವು ಮೂರು ಒಂದೇ ವರ್ಡ್, ಒಂದೇ ಮೆಟೀರಿಯಲ್. ಡಾಕ್ರಾನ್ ಮೈಲಾರ್ ಡಾಕ್ರಾನ್. ಈ ಡಾಕ್ರಾನ್ ಮೈಲಾರ್ ಡಾಕ್ರಾನ್ ನ ಬಳಕೆ ಮಾಡ್ಕೊಂತಾರೆ ಫಾರ್ ಲ್ಯಾಮಿನೇಷನ್ ಪರ್ಪಸ್ಗೆ. ಎಲ್ಲಿ ಅಂದ್ರೆ ಸ್ಲಾಟ್ ಒಳಗಡೆ. ನಾನು ಹೇಳ್ತಾ ಇರೋದು ಸ್ಲಾಟ್ಸ್ ಒಳಗಡೆ. ಎಲ್ಲಾ ಸ್ಲಾಟ್ಸ್ ಒಳಗಡೆ ಎರಡೆರಡು ಶೀಟ್ ನ ಇಟ್ಕೊಂತ ಬರ್ತಾನೆ. ಪ್ಲಾಸ್ಟಿಕ್ ಶೀಟ್ ಇರುತ್ತೆ, ಅದು ಯಾವ್ದ್ರಿಂದ ಮಾಡ್ತಾರೆ ಅಂದ್ರೆ DMD ಇಂದ ಮಾಡ್ತಾರೆ. ಏನಕ್ಕೆ ಬಳಕೆ ಮಾಡ್ತೀವಿ ಅಂದ್ರೆ ಲ್ಯಾಮಿನೇಷನ್ ಗೆ ಬಳಕೆ ಮಾಡ್ತೀವಿ. ಎರಡನೇ ಪಾಯಿಂಟ್, ಎರಡನೇ ಮೆಟೀರಿಯಲ್ DMD ಮೆಟೀರಿಯಲ್ ಇಟ್ಟರು. ಎರಡನೇ ಮೆಟೀರಿಯಲ್ ಏನ್ ಮಾಡ್ತಾನೆ ಅಂದ್ರೆ ಪ್ರತಿಯೊಂದು ಸ್ಲಾಟ್ ಸರ್ಫೇಸ್ ಏನ್ ಕಾಣ್ತಾ ಇದೆ ಇಲ್ಲಿ ನಮ್ಗೆ, ಏನ್ ಸ್ಲಾಟ್ ಸರ್ಫೇಸ್ ಗಳು ಕಾಣ್ತಾ ಇದೆ, ಎಲ್ಲಾ ಸ್ಲಾಟ್ ಸರ್ಫೇಸ್ ನ ಕಾರ್ಡ್ ಬೋರ್ಡ್ ಇಂದ ಮುಚ್ಚಿ ಅದನ್ನ ಏನ್ ಮಾಡುತ್ತಾನೆ? ಸುತ್ತು ಬಿಡ್ತಾನೆ. ವೆರಿ ಇಂಪಾರ್ಟೆಂಟ್. ಕಾರ್ಡ್ ಬೋರ್ಡ್ ಈಸ್ ಯೂಸ್ಡ್ ಫಾರ್ ಸ್ಲಾಟ್ ಲೈನರ್ಸ್. ನೆಕ್ಸ್ಟ್ ಹೇಳ್ಬೇಕು, ಕಾರ್ಡ್ ಬೋರ್ಡ್ ಈಸ್ ಯೂಸ್ಡ್ ಫಾರ್ ಸ್ಲಾಟ್ ಲೈನರ್ಸ್. ಲೈನರ್ಸ್ ಅಂದ್ರೆ ಗೊತ್ತಿರಬೇಕು, ಸರ್ಫೇಸ್ ಅಂತ. ಎಲ್ಲಾ ಸರ್ಫೇಸ್ಗೂ ಏನ್ ಮಾಡ್ತಾನೆ ಅಂದ್ರೆ ರೊಟ್ಟನ್ನ ಕಟ್ಟಿ ಅದನ್ನ ರೊಟ್ಟನ್ನ ಇಟ್ಟು ಕಟ್ಟು ಬಿಡ್ತಾನೆ. ದಟ್ ಈಸ್ ದ ಸ್ಲಾಟ್ ಲೈನರ್ಸ್ ಅಂತ ಕರಿತೀವಿ. ಕಾರ್ಡ್ ಬೋರ್ಡ್ ಈಸ್ ಯೂಸ್ಡ್ ಫಾರ್ ಸ್ಲಾಟ್ ಲೈನರ್ಸ್. ಯಾಕೆ? ಸಪೋಸ್ ಏನಾದ್ರೂ ಬೆಂಕಿ ಹತ್ಕೊಂತು ಅಂದ್ರೆ ಆ ಬೆಂಕಿ ಹತ್ತಿರೋದು ನೆಕ್ಸ್ಟ್ ಬೇರೆ ಪಾರ್ಟ್ಗಳಿಗೆ ಡ್ಯಾಮೇಜ್ ಮಾಡಬಾರದು. ದಟ್ಸ್ ದ ಮೇನ್ ಕ್ರೈಟೀರಿಯಾ. ಕಾರ್ಡ್ ಬೋರ್ಡ್ ಈಸ್ ಯೂಸ್ಡ್ ಫಾರ್ ಸ್ಲಾಟ್ ಲೈನರ್ಸ್. ನೆಕ್ಸ್ಟ್ ಮೂರನೇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಈಸ್ ಪಾಲಿಸ್ಟರ್ ಫಿಲಂ. ನೆನ್ಪಿಟ್ಕೊಳ್ಳಿ,
ಪ್ರತಿಯೊಂದು ಆರ್ಮೇಚರ್ ಒಳಗಡೆ ಇರುವಂತಹ ಕಂಡಕ್ಟರ್ ಕರೆಂಟ್ ನ ಕ್ಯಾರಿ ಮಾಡ್ತಾ ಇರೋದ್ರಿಂದ ಆ ಕರೆಂಟ್ ಲೀಕ್ ಆಗಬಾರ್ದು. ಮೀನ್ಸ್ ಲೀಕ್ ಅಂತಂದ್ರೆ ಸೊ ಯಾವುದೇ ಡ್ಯಾಮೇಜ್ ಮಾಡಬಾರ್ದು, ಆ ಕರೆಂಟ್ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಮಾಡಬಾರ್ದು. ಸೊ ಕರೆಂಟ್ ಡ್ಯಾಮೇಜ್ ಮಾಡಬಾರ್ದು ಅಂದ್ರೆ ಪ್ರತಿಯೊಂದು ಸ್ಲಾಟ್ ಏನಾಗಿರ್ಬೇಕು, ಇನ್ಸುಲೇಟ್ ಆಗಿರ್ಬೇಕು. ಪ್ರತಿಯೊಂದು ಸ್ಲಾಟು ಲ್ಯಾಮಿನೇಷನ್ ಆಗಿರ್ಬೇಕು. ಪ್ರತಿಯೊಂದು ಸ್ಲಾಟ್ಗೆ ನಾವು ಕಾರ್ಡ್ಬೋರ್ಡ್ ಕನೆಕ್ಟ್ ಮಾಡ್ತೀವಿ. ಬಿಕಾಸ್ ಸ್ಲಾಟ್ ಲೈನರ್ಸ್ಗಳಿಗೆ, ಸ್ಲಾಟ್ ಸರ್ಫೇಸ್ಗಳಿಗೆ ಕಾರ್ಡ್ಬೋರ್ಡ್ ಕನೆಕ್ಟ್ ಮಾಡ್ತೀವಿ. ಅದೇ ರೀತಿ ಪ್ರತಿಯೊಂದು ಸ್ಲಾಟ್ಗೂ ಇನ್ಸುಲೇಷನ್ ಆಗಿರಬೇಕು. ಯಾಕೆ ಇನ್ಸುಲೇಷನ್ ಆಗಿರಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕರೆಂಟು ಸೊ ಬೇರೆ ಇದಕ್ಕೆ ಸಮಸ್ಯೆ ಮಾಡಬಾರ್ದು. ಆ ಕರೆಂಟ್ ಏನಾಗಬೇಕು ಅಂತಂದ್ರೆ ಹೆಲ್ದಿ ಆಗಿರಬೇಕು. ಅದು ಬಿಟ್ಟು ಆ ಕರೆಂಟ್ ಬೇರೆ ಪಾರ್ಟಿಗಳಿಗೆ ಡ್ಯಾಮೇಜ್ ಮಾಡಿದ್ರೆ ಸೊ ಅಬ್ವಿಯಸ್ಲಿ ನಾವು ಮಾಡಿರುವಂತ ಮಷಿನ್ ಕನ್ಸ್ಟ್ರಕ್ಷನ್ ತಪ್ಪಾಗತ್ತೆ. ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಸ್ಲಾಟ್ಗೂ ಇನ್ಸುಲೇಷನ್ ಕೊಡ್ತಾನೆ. ವೆರಿ ಇಂಪಾರ್ಟೆಂಟ್. ಇನ್ಸುಲೇಷನ್ ಮಾಡಬೇಕು. ಪ್ರತಿಯೊಂದು ಸ್ಲಾಟ್ಗೂ ಇನ್ಸುಲೇಷನ್ ಮಾಡಬೇಕು. ಪ್ರತಿಯೊಂದು ಸ್ಲಾಟ್ಗೂ ಲ್ಯಾಮಿನೇಷನ್ ಮಾಡಬೇಕು. ಪ್ರತಿ ಸ್ಲಾಟ್ ಸರ್ಫೇಸ್ಗೂ ಸ್ಲಾಟ್ ಲೈನರ್ಸ್ ಅಂದ್ರೆ ಕಾರ್ಡ್ಬೋರ್ಡ್ ನ ಕನೆಕ್ಟ್ ಮಾಡಲೇಬೇಕು. ಪ್ರತಿಯೊಂದು ಸ್ಲಾಟ್ ಸರ್ಫೇಸ್ಗೂ ಕಾರ್ಡ್ಬೋರ್ಡ್ ಕನೆಕ್ಟ್ ಮಾಡಲೇಬೇಕು. 3 ಮೆಟೀರಿಯಲ್ ನ ವೈಂಡಿಂಗ್ ಜೊತೆ ಬಳಕೆ ಮಾಡ್ತಾರೆ. ಅದೇ ಸ್ಲಾಟ್ ಇನ್ಸುಲೇಷನ್ ಮೆಟೀರಿಯಲ್ಸ್. ಇಲ್ಲೇ ನೋಡಿ ಇನ್ಸುಲೇಷನ್ ಅಂದ್ರೆ ಪ್ರತಿಯೊಂದು ಸ್ಲಾಟ್ ಏನಾಗಿರ್ಬೇಕು, ಇನ್ಸುಲೇಟ್ ಆಗಿರ್ಬೇಕು. ಯಾಕೆ ಇನ್ಸುಲೇಟ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಹರಿತಾ ಇರುವಂತ ಕರೆಂಟ್ ಬೇರೆ ಪಾರ್ಟಿಗೆ ಡ್ಯಾಮೇಜ್ ಮಾಡಬಾರ್ದು. ಅಂದ್ರೆ ಪ್ರತಿಯೊಂದು ಸ್ಲಾಟ್ ಏನಾಗಿರ್ಬೇಕು, ಇನ್ಸುಲೇಷನ್ ಆಗಿರ್ಬೇಕು. ಈಗ ಅಲ್ಲಿ ನಾವು ಇದರಲ್ಲಿ ಹೇಳಿದೆ, ಕಾಮುಟೇಟರ್ ವಿತ್ ಮೇಡ್ ಅಪ್ ಆಫ್ ಕಾಪರ್ ಸೆಗ್ಮೆಂಟ್ಸ್ ಅಂತ ಹೇಳಿದೆ. ಕಾಪರ್ ಸೆಗ್ಮೆಂಟ್ಸ್ ಆರ್ ಇನ್ಸುಲೇಟೆಡ್ ವಿತ್ ಮೈಕಾ ಇನ್ಸುಲೇಷನ್ ಅಂತ ಕರೆದೆ. ಮೈಕಾ ಇನ್ಸುಲೇಷನ್ ನ ಬಳಕೆ ಮಾಡಿಕೊಂಡು ಕಾಪರ್ ಸೆಗ್ಮೆಂಟ್ಸ್ ನ ಇನ್ಸುಲೇಟ್ ಮಾಡ್ತೀವಿ ಅಂತ ಹೇಳಿದೆ. ಯಾಕೆ ಇನ್ಸುಲೇಟ್ ಮಾಡ್ತೀವಿ ಅನ್ನೋದು ಗೊತ್ತಾಯ್ತಲ್ಲಿ. ಕಾಮುಟೇಟರ್ ಮೇಲ್ಗಡೆ ಬ್ರಷ್ ಇದೆ. ಬ್ರಷ್ ಇಸ್ ಆಲ್ವೇಸ್ ಕಲೆಕ್ಟ್ ಕರೆಂಟ್. ಕರೆಂಟ್ ಕಲೆಕ್ಟ್ ಮಾಡ್ತಾ ಇದ್ರೆ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೋ ಇಲ್ಲೋ. ಅಬ್ವಿಯಸ್ಲಿ ಸ್ಪಾರ್ಕ್ ಅನ್ನ ಅವಾಯ್ಡ್ ಮಾಡಲೇಬೇಕು ಅಂದ್ರೆ ಇನ್ಸುಲೇಟ್ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್. ಸಿಂಪಲ್ ಕಾನ್ಸೆಪ್ಟ್. ಅದೇ ಕಾನ್ಸೆಪ್ಟ್ ಇಲ್ಲೂ ನಾನು ಹೇಳ್ತಾ ಇರೋದು. ಕಂಡಕ್ಟರ್ ಅಲ್ಲಿ ಇಲ್ಲಿ ಕರೆಂಟ್ ಹರಿತಾ ಇದೆ ಅಂತಂದ್ಮೇಲೆ ಯಾವುದೇ ಕಾರಣಕ್ಕೂ ಸ್ಪಾರ್ಕ್ ಬರಬಾರ್ದು. ಆ ಸ್ಪಾರ್ಕ್ ಬೇರೆ ಪಾರ್ಟ್ ನ ಡ್ಯಾಮೇಜ್ ಮಾಡಬಾರ್ದು ಅಂತಂದ್ರೆ ಎಲ್ಲಾ ಸ್ಲಾಟ್ಗಳು ಏನಾಗಬೇಕು, ಇನ್ಸುಲೇಷನ್ ಮಾಡಬೇಕು. ಅಲ್ಲಿ ಮೈಕಾ ಇನ್ಸುಲೇಷನ್ ಬಳಕೆ ಮಾಡಿದ್ವಿ. ಇಲ್ಲಿ ಪಾಲಿಸ್ಟರ್ ಫಿಲ್ಮ್ ಅಂತ ಬರುತ್ತೆ. ನೀವು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಂದ್ರೆ ಈ ಫಿಲ್ಮ್ಸ್ ನೋಡಿದ್ರೆ, ಅಂದ್ರೆ ಫೋಟೋ ನೆಗೆಟಿವ್ಸ್ ಬರುತ್ತೆ ನೋಡಿದ್ರ. ಆ ನೆಗೆಟಿವ್ಸ್ ಹಿಂದೆಲ್ಲ ನೆಗೆಟಿವ್ಸ್ ಗಳು ಬರ್ತಾ ಇದ್ವು. ಆ ನೆಗೆಟಿವ್ಸ್ ಗಳಿಗೆ ನಾವು ಫಿಲ್ಮ್ಸ್ ಅಂತ ಕರಿತೀವಿ. ಅದನ್ನ ಪಾಲಿಸ್ಟರ್ ಇಂದ ಮಾಡಿರ್ತಾರೆ, ಅದಕ್ಕೆ ಪಾಲಿಸ್ಟರ್ ಫಿಲ್ಮ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಪಾಲಿಸ್ಟರ್ ಫಿಲ್ಮ್ಸ್ ಆರ್ ಯೂಸ್ಡ್ ಫಾರ್ ಇನ್ಸುಲೇಷನ್. ನೋಡಿ ವೆರಿ ಇಂಪಾರ್ಟೆಂಟ್. ನೋಡಿ 3 ಪ್ರಾಪರ್ಟಿ ಅಥವಾ 3 ಮೆಟೀರಿಯಲ್, ಪ್ರಾಪರ್ಟಿ ಅಲ್ಲ 3 ಮೆಟೀರಿಯಲ್ಸ್ ಗಳು ನಾವು ಸ್ಲಾಟ್ ಅಲ್ಲಿ ಬಳಕೆ ಮಾಡಬೇಕು. ಒಂದ್ ನೆನ್ಪಿಟ್ಕೊಳ್ಳಿ, ಸ್ಲಾಟ್ ಅಲ್ಲಿ ಬರೀ ಆರ್ಮೇಚರ್ ವೈಂಡಿಂಗ್ಸ್ ಇರಲ್ಲ. ನೆನ್ಪಿಟ್ಕೊಳ್ಳಿ, ಅದಕ್ಕೆ ಸಮ್ ಪ್ರಿಕಾಷನರಿ ಮೆಟೀರಿಯಲ್ಸ್ ಗಳು ಬಳಕೆ ಮಾಡಬೇಕು. ಯಾಕೆ ಅಂತಂದ್ರೆ ಆರ್ಮೇಚರ್ ವೋಲ್ಟೇಜ್ ನ ಕ್ಯಾರಿ ಮಾಡ್ತಾ ಇದೆ. ಅಂದ್ರೆ ಇದಕ್ಕೆ ಸಮ್ ಪ್ರಿಕಾಷನರಿ ಮೆಟೀರಿಯಲ್ಸ್ ಕೊಡಬೇಕು. ಫಸ್ಟ್ ಸ್ಲಾಟ್ ಅಲ್ಲಿ 2 ಪ್ಲಾಸ್ಟಿಕ್ ಶೀಟ್ ಇಡ್ತಾರೆ. ನೆನ್ಪಿಟ್ಕೋಬೇಕು. ಒಂದೊಂದೇ ತಲೆ ಹೊಡೆ ಸ್ಲಾಟ್ 2 ಪ್ಲಾಸ್ಟಿಕ್ ಶೀಟ್ ಇಡ್ತಾರೆ. ಅದಕ್ಕೆ ಅದು ಯಾವ್ದ್ರಿಂದ ಮಾಡ್ತಾರೆ ಪ್ಲಾಸ್ಟಿಕ್ ಶೀಟ್? DMD, ಡ್ಯಾಕ್ರಾನ್, ಮೈಲಾರ್, ಡ್ಯಾಕ್ರಾನ್. ಇದರಿಂದ ಮಾಡ್ತಾರೆ. ಮಾಡೋ ಉದ್ದೇಶ ಏನು? ಲ್ಯಾಮಿನೇಷನ್. ಮುಗೀತು. ಫಸ್ಟ್ ಅಷ್ಟೇ. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ ಫಾರ್ ಲ್ಯಾಮಿನೇಷನ್ ಇಸ್ DMD, ಡ್ಯಾಕ್ರಾನ್, ಮೈಲಾರ್, ಡ್ಯಾಕ್ರಾನ್. ಕ್ಲೋಸ್. ಒನ್ ಪ್ರಾಪರ್ಟಿ ಇಸ್ ಕ್ಲೋಸ್, ಒನ್ ಮೆಟೀರಿಯಲ್ ಇಸ್ ಕ್ಲೋಸ್. ಎರಡನೇ ಮೆಟೀರಿಯಲ್ ಏನ್ ಮಾಡ್ತಾನೆ, ಪ್ರತಿಯೊಂದು ಸ್ಲಾಟ್ ಸರ್ಫೇಸ್ ಏನ್ ಕಾಣ್ತಾ ಇದೆ, ಇಲ್ಲಿ ಏನ್ ಸ್ಲಾಟ್ ಸರ್ಫೇಸ್ ಕಾಣ್ತಾ ಇದೆ, ಪ್ರತಿಯೊಂದು ಸ್ಲಾಟ್ ಸರ್ಫೇಸ್ ಏನಿದೆ ಎಲ್ಲಾ ಸ್ಲಾಟ್ ಸರ್ಫೇಸ್ ಕಾರ್ಡ್ ಬೋರ್ಡ್ ಇಂದ ಮುಚ್ಚಿಬಿಡ್ತಾನೆ. ಸೊ ಅದನ್ನ ಏನ್ ಮಾಡ್ತಾನೆ, ಮೇಲ್ಗಡೆ ಎಲ್ಲ ರೊಟ್ಟನ್ನ ಹಾಕಿ ಅದಕ್ಕೆ ಟೈಟ್ ಮಾಡ್ಬಿಡ್ತಾನೆ. ಯೂಸ್ ಮಾಡ ಉದ್ದೇಶ ಏನು ಅಂತಂದ್ರೆ, ಸಪೋಸ್ ಏನಾದ್ರು ಫೈರ್ ಆಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಬೆಂಕಿ ಬೇರೆ ಪಾರ್ಟಿಗೆ ಹೋಗಲ್ಲ. ಸೊ ದಟ್ಸ್ ಅ ರೀಸನ್. ಸೊ ಪ್ರತಿಯೊಂದು ಏನು ಸ್ಲಾಟ್ ಸರ್ಫೇಸ್ ಇದೆ, ಇಲ್ಲಿ ಏನ್ ಸರ್ಫೇಸ್ ಕಾಣ್ತಾ ಇದೆ ನಿಮಗೆ, ಪ್ರತಿಯೊಂದು ಸರ್ಫೇಸಿಗೂ ಕಾರ್ಡ್ ಬೋರ್ಡ್ ನ ಬಳಕೆ ಮಾಡ್ತಾನೆ, ರೊಟ್ಟಿನ್ ಶೀಟ್ ನ ಬಳಕೆ ಮಾಡ್ತಾನೆ. ಇದು ಎರಡನೇ ಮೆಟೀರಿಯಲ್. ಮೂರನೇ ಮೆಟೀರಿಯಲ್ ಏನು, ಪ್ರತಿಯೊಂದು ಸ್ಲಾಟ್ಗೂ ಇನ್ಸುಲೇಟ್ ಆಗಬೇಕು. ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಸ್ಲಾಟ್ಗೂ ಇನ್ಸುಲೇಷನ್ ನಾವು ಮಾಡಲೇಬೇಕು. ಯಾಕೆಂದ್ರೆ ಇಲ್ಲಿ ಕರೆಂಟ್ ವೋಲ್ಟೇಜ್ ಇದೆ ಅಂತಂದ್ರೆ ಕರೆಂಟ್ ಇದ್ದೇ ಇರುತ್ತೆ ಅಲ್ವಾ. ವೋಲ್ಟೇಜ್ ಕರೆಂಟ್ ನ ದಬ್ಬುತ್ತೆ ಅಂತ ಗೊತ್ತು. ಕರೆಂಟ್ ಕ್ಯಾರಿ ಆಗಿದೆ ಅಂತಂದ್ಮೇಲೆ ಕರೆಂಟ್ ಏನ್ ಆಗುತ್ತೆ, ಸ್ಪಾರ್ಕ್ ಆಗುತ್ತೆ. ಆ ಸ್ಪಾರ್ಕ್ ಬೇರೆ ಪಾರ್ಟ್ ಅನ್ನು ಡ್ಯಾಮೇಜ್ ಮಾಡಬಾರ್ದು. ಹಂಗ ಸ್ಪಾರ್ಕ್ ಆಗಬಾರ್ದು ಅಂದ್ರೆ ಪ್ರತಿ ಸ್ಲಾಟ್ಗೂ ಏನ್ ಮಾಡಬೇಕು, ಇನ್ಸುಲೇಟ್ ಮಾಡಲೇಬೇಕು. ಸೊ ಇನ್ಸುಲೇಷನ್ ಅಂತಂದ್ರೆ ಯಾವ್ದಾರ ಒಂದು ಮೆಟೀರಿಯಲ್ ಬಳಕೆ ಮಾಡ್ಕೋಬೇಕಲ್ಲ, ಇನ್ಸುಲೇಟಿಂಗ್ ಮೆಟೀರಿಯಲ್. ಇಲ್ಲಿ ಪಾಲಿಸ್ಟರ್ ಫಿಲಮ್ ನ ಬಳಕೆ ಮಾಡುತ್ತೆ. ಏನಿಲ್ಲ, ಒಂದು ಗಮ್ ತರ ಇರುತ್ತೆ.
ಸೊ ಆ ಗಮ್ನ ಏನ್ ಮಾಡ್ತಾನೆ ಅಂದ್ರೆ ಎಲ್ಲಾ ಇದಕ್ಕೂ ಪ್ಲೇಸ್ ಮಾಡ್ಬಿಡ್ತಾನೆ. ಸೊ ಆ ಎಲ್ಲಾ ಇಲ್ಲೇನು ನೀವು ಸ್ಲಾಟ್ ಇದೆಲ್ಲ ಎಲ್ಲಾ ಸ್ಲಾಟಿಗೂ ಗಮ್ನ ಏನ್ ಮಾಡ್ಬಿಡ್ತಾನೆ ಪ್ಲೇಸ್ ಮಾಡ್ತಾನೆ. ಅದು ಪಾಲಿಸ್ಟರ್ ಫಿಲ್ಮ್, ಅದು ಗಮ್, ಅದು ಪಾಲಿಸ್ಟರ್ ಫಿಲ್ಮ್ ನ ಬಳಕೆ ಮಾಡ್ಕೊಂಡು ಎಲ್ಲಾ ಸ್ಲಾಟ್ಗಳಿಗೂ ಗಮ್ನ ಅಂಟಿಸ್ತಾನೆ. ಸೊ ಯಾವುದೇ ಕಾರಣಕ್ಕೂ ಸ್ಪಾರ್ಕ್ ಅನ್ನೋದು ಕ್ರಿಯೇಟ್ ಆಗಲ್ಲ. ಸೊ ದಟ್ ಈಸ್ ಅನ್ ಇನ್ಸುಲೇಟಿಂಗ್ ಪರ್ಪಸ್ಗೆ ಯೂಸ್ ಮಾಡುವಂತ ಮೆಟೀರಿಯಲ್. ಮೂರೇ ಮೆಟೀರಿಯಲ್, ಒಂದು DMD ಡಾಕ್ರಾನ್ ಮೈಲರ್ ಡಾಕ್ರಾನ್ ಫಾರ್ ಲ್ಯಾಮಿನೇಷನ್, ಎರಡನೇದು ಕಾರ್ಡ್ ಬೋರ್ಡ್ ಫಾರ್ ಸ್ಲಾಟ್ ಲೈನರ್ಸ್ ನೆನ್ಪಿಟ್ಕೊಳ್ಳಿ. ಸ್ಲಾಟ್ ಲೈನರ್ಸ್ ಅಂದ್ರೆ ಸ್ಲಾಟ್ ಸರ್ಫೇಸ್. ಮೂರನೇ ಪಾರ್ಟ್ ಇನ್ಸುಲೇಟಿಂಗ್ ಪಾರ್ಟ್. ಇನ್ಸುಲೇಟಿಂಗ್ ಪಾರ್ಟ್ಗೆ ಏನ್ ಯೂಸ್ ಮಾಡ್ತೀವಿ? ಪಾಲಿಸ್ಟರ್ ಫಿಲ್ಮ್ಸ್. ಕ್ಲೋಸ್. ನೆಕ್ಸ್ಟ್ ಈಗೇನ್ ಸ್ಲಾಟ್ ಇನ್ಸುಲೇಷನ್ ಮೆಟೀರಿಯಲ್ಸ್ ಓದಿದ್ವಿ, ಅದೇ ತರನೇ ಈಗ ಸ್ಲಾಟ್ ಇನ್ಸುಲೇಷನ್ ಪ್ರಾಪರ್ಟೀಸ್ ಓದ್ಬೇಕು. ಈಗ ನಾವೇನ್ ಬಳಕೆ ಮಾಡಿದೀವಲ್ಲ ಮೆಟೀರಿಯಲ್ಸ್ಗಳು, DMD ಅಂತ ಕರೆದೆ, ಪಾಲಿಸ್ಟರ್ ಫಿಲ್ಮ್ ಅಂತ ಕರೆದೆ, ಕಾರ್ಡ್ ಬೋರ್ಡ್ ಅಂತ ಕರೆದೆ, ಇವನ್ನ ಮೆಟೀರಿಯಲ್ಸ್ ನಾವು ಸ್ಲಾಟ್ ಒಳಗಡೆ ಯೂಸ್ ಮಾಡ್ತಾ ಇದೀವಿ. ಅದರ ಪ್ರಾಪರ್ಟಿ ಏನಾಗಿರ್ಬೇಕು ನೋಡಿ. ಅಷ್ಟೇ ಮೆಟೀರಿಯಲ್ಸ್ ಏನು, ಅದರ ಪ್ರಾಪರ್ಟಿ ಹೆಂಗಿರ್ಬೇಕು ಅದನ್ನೇ ನಾ ಎರಡೆರಡು ಡಿವೈಡ್ ಮಾಡ್ಕೊಂಡು ಹೋದ್ರೆ, ಅಲ್ಲಿ DC ಮಷೀನ್ಸ್ ಅಲ್ಲಿ ಮೆಟೀರಿಯಲ್ಸ್ ಏನೇನ್ ಬಳಕೆ ಮಾಡ್ಕೊಂಡಿದ್ದೆ ಆ ಮೆಟೀರಿಯಲ್ಸ್ ನ ಪ್ರಾಪರ್ಟೀಸ್ ಲೀಸ್ಟ್ ಮಾಡ್ಕೊಂಡು 4 ಪಾಯಿಂಟ್ ಹೇಳಿದೆ ನಾನು. Materials have good mechanical and magnetic property in there. The materials are laminated to reduce eddy current loss in there. Materials have high permeability to reduce to increase a larger flux ಅಂತಂದೆ. Magnetic flux ಜಾಸ್ತಿ ಮಾಡಕ್ಕೆ permeability ಇರಬೇಕು ಅಂತ ಹೇಳಿದೆ. The resistivity of the material is for the using of windings is very less ಅಂತಂದೆ. ನೋಡಿ ಇವೆಲ್ಲ ಪ್ರಾಪರ್ಟೀಸ್ ನಾನು ಹೇಳ್ಕೊಂಡ್ ಬಂದೆ. ಅದೇ ರೀತಿ ಸ್ಲಾಟ್ ಅಲ್ಲಿ ನಾವು ಬಳಕೆ ಮಾಡ್ತಿರುವಂತ ಮೆಟೀರಿಯಲ್ಸ್ ಅಲ್ಲಿ ಅದರ ಪ್ರಾಪರ್ಟೀಸ್ ಹೆಂಗಿರಬೇಕು? ಸ್ಲಾಟ್ ಇನ್ಸುಲೇಷನ್ ಪ್ರಾಪರ್ಟೀಸ್. Slot insulation materials, properties of slot insulation materials, very important. What is the properties of slot insulation materials? ಈಗ ನಾವು ಏನ್ ಬಳಕೆ ಮಾಡಿದ್ವಿ? DMD ಅಂತ ಬಳಕೆ ಮಾಡಿದ್ವಿ, ಕಾರ್ಡ್ಬೋರ್ಡ್ ಅಂತ ಬಳಕೆ ಮಾಡ್ಕೊಂಡ್ವಿ, ದೆನ್ ಅಗೇನ್ ಪಾಲಿಸ್ಟರ್ ಫಿಲ್ಮ್ ಅಂತ ಬಳಕೆ ಮಾಡಿದ್ವಿ. ನೋಡಿ ಇವೆಲ್ಲ ಮೆಟೀರಿಯಲ್ಸ್ ಗಳು ನಾವು ಸ್ಲಾಟ್ ಅಲ್ಲಿ ಯೂಸ್ ಮಾಡಿದ್ವಿ. ಅದೇ ರೀತಿ ಆ ಮೆಟೀರಿಯಲ್ಸ್ ಅಲ್ಲಿ ಪ್ರಾಪರ್ಟೀಸ್ ಏನೇನಾಗಿರ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ನೆಕ್ಸ್ಟ್ ಪ್ರಶ್ನೆ. ಫಸ್ಟ್ ಪ್ರಶ್ನೆಗಳು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಉತ್ತರ ಬರೆಯಕ್ಕೆ ಈಸಿ ಆಗುತ್ತೆ. ನೋಡಿ ಫಸ್ಟ್ ಒಂದೊಂದೇ ಹೇಳ್ಬಿಡ್ತೀನಿ, 5 ಪಾಯಿಂಟ್ ಬರುತ್ತೆ. ಮೊದಲನೇದು ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್. ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಫಸ್ಟ್ ಪ್ರಾಪರ್ಟಿ. ಕನ್ಫ್ಯೂಷನ್ ಆಗ್ಬೇಡಿ ನೋಡಿ, ಆಗ್ಲೇ ಪ್ರಾಪರ್ಟಿಲಿ ರೆಸಿಸ್ಟಿವಿಟಿ ಕಮ್ಮಿ ಇರಬೇಕು ಅಂದ್ರೆ ಇಲ್ಲಿ ರೆಸಿಸ್ಟಿವಿಟಿ ಜಾಸ್ತಿ ಇರಬೇಕು. ನೋಡಿ ಎಷ್ಟು ಡಿಫರೆನ್ಸ್ ಇದೆ. ಅಲ್ಲಿ ರೆಸಿಸ್ಟಿವಿಟಿ ಆಫ್ ದ ವೈಂಡಿಂಗ್ ಇಸ್ ವೆರಿ ಲೆಸ್, ಇಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು. ಯಾಕೆ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು? ಕರೆಂಟ್ ಹರಿತಾ ಇದೆ. ಎಲ್ಲಿ ಕರೆಂಟ್ ಹರಿತಾ ಇದೆ? ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ. ಆರ್ಮೇಚರ್ ಅಲ್ಲಿ ಕರೆಂಟ್, ಸ್ಲಾಟ್ ಅಲ್ಲಿ ಕರೆಂಟ್ ಹರಿತಾ ಇದೆ. ಆರ್ಮೇಚರ್ ಸ್ಲಾಟ್ಗಳಲ್ಲಿ ಕರೆಂಟ್ ಹರಿತಾ ಇದೆ ಅಂದ್ಮೇಲೆ ಆ ಕರೆಂಟ್ ಸ್ಪಾರ್ಕ್ ಆಗಬಾರ್ದು. ಸ್ಪಾರ್ಕ್ ಆಗಬಾರ್ದು ಅಂದ್ರೆ ಇನ್ಸುಲೇಷನ್ ಏನಾಗಿರ್ಬೇಕು? ಜಾಸ್ತಿ ಇರಬೇಕು. ಇನ್ಸುಲೇಷನ್ ಅಂದ್ರೆ ನಥಿಂಗ್ ಬಟ್ ವಾಟ್? ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು. ಇನ್ಸುಲೇಷನ್ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು. ನೆನ್ಪಿಟ್ಕೊಳ್ಳಿ, ದಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಸ್ಲಾಟ್ ಮೆಟೀರಿಯಲ್ಸ್. ನಾವು ಸ್ಲಾಟ್ ಅಲ್ಲಿ ವೈಂಡಿಂಗ್ಸ್ ಅಲ್ಲದೆ ಬೇರೆ ಮೆಟೀರಿಯಲ್ಸ್ ಕೂಡ ಏನ್ ಬಳಕೆ ಮಾಡ್ತಾ ಇದ್ವಿ? DMD ಅಂತ ಕರೆದೆ, ಪಾಲಿಸ್ಟರ್ ಫಿಲ್ಮ್ ಅಂತ ಕರೆದೆ, ಕಾರ್ಡ್ ಬೋರ್ಡ್ ಅಂತ ನಾನೇನ್ ಕರೆದೆ, ಇವುಗಳು ಬಳಕೆ ಮಾಡ್ತಾ ಇರುವಂತ ಮೆಟೀರಿಯಲ್ಸ್ ಅಲ್ಲಿ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು. ಯಾಕೆ ಅಂತಂದ್ರೆ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ, ಆ ಕರೆಂಟ್ ಸ್ಪಾರ್ಕ್ ಆಗಬಾರ್ದು. ಸ್ಪಾರ್ಕ್ ಆಗಬಾರ್ದು ಅಂದ್ರೆ ಇನ್ಸುಲೇಷನ್ ಜಾಸ್ತಿ ಇರಬೇಕು. ಅಲ್ಲಿಗೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನಾಗಿರಬೇಕು? ಜಾಸ್ತಿ ಇರಬೇಕು. ಕನ್ಫ್ಯೂಷನ್ ಆಗ್ಬಿಡ್ರಿ. DC ಮಷೀನ್ಸ್ ಅಲ್ಲಿ ರೆಸಿಸ್ಟಿವಿಟಿ ಆಫ್ ದ ವೈಂಡಿಂಗ್ ಇಸ್ ವೆರಿ ಲೆಸ್. DC ಮಷೀನ್ಸ್ ಅಲ್ಲಿ ನಾನೇನು ಓದಿದೆ ಆಗ್ಲೇ ಪ್ರಾಪರ್ಟೀಸ್ ಎಲ್ಲ ಹೇಳಿದೆ, ವೈಂಡಿಂಗ್ ನ ರೆಸಿಸ್ಟೆನ್ಸ್ ಏನಾಗಿರ್ಬೇಕು? ಕಮ್ಮಿ ಇರಬೇಕು. ಬಟ್ ಸ್ಲಾಟ್ ಅಲ್ಲಿರುವಂತ ರೆಸಿಸ್ಟೆನ್ಸ್ ಏನಾಗಿರ್ಬೇಕು? ಜಾಸ್ತಿ ಇರಬೇಕು. ವೆರಿ ಡಿಫರೆನ್ಸ್ ಇದೆ ಇದರಲ್ಲಿ. ವೈಂಡಿಂಗ್ಸ್ ಅಲ್ಲಿ ನಾವು ಬಳಕೆ ಮಾಡುವಂತ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು, ವೈಂಡಿಂಗ್ಸ್ ಕ್ಯಾರಿ ಕರೆಂಟ್, ಹೌದಾ? ಬಟ್ ಆರ್ಮೇಚರ್ ಅಲ್ಲಿ ಏನಾಗಿರ್ಬೇಕು ಅಂತ ಹೇಳ್ತಾನೆ? ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು. ಯಾಕೆಂದ್ರೆ ಆ ಕರೆಂಟ್ ಸ್ಪಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸ್ಪಾರ್ಕ್ ಆದ್ರೆ ಬೇರೆ ಮೆಟೀರಿಯಲ್ಸ್ ಗಳು ಏನ್ ಮಾಡ್ತವೆ? ಡ್ಯಾಮೇಜ್ ಆಗ್ತವೆ. ಅವಾಗ ಏನ್ ಮಾಡಬೇಕು? ಇನ್ಸುಲೇಷನ್ ರೆಸಿಸ್ಟೆನ್ಸ್ ಜಾಸ್ತಿ ಇತ್ತು ಅಂದ್ರೆ ಸ್ಪಾರ್ಕ್ ಅವಾಯ್ಡ್ ಆಗುತ್ತೆ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್. ನೆಕ್ಸ್ಟ್, ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಸೆಕೆಂಡ್ ಪಾಯಿಂಟ್, ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ವಾಟ್ ಈಸ್ ದ ಮೀನಿಂಗ್ ಆಫ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್? ನೋಡಿ, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದ್ರೆ ಬೇರೆ ಅಲ್ಲ. ಫಾರ್ ಎಕ್ಸಾಂಪಲ್, ಒಂದು ಆರ್ಮೇಚರ್ ಬರೀತೀನಿ ನಾನು. ದಿಸ್ ಇಸ್ ಅನ್ ಆರ್ಮೇಚರ್, ರೈಟ್?
Okay, this is an armature. ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ನೆನ್ಪಿಡ್ಕೊಳ್ಳಿ, ಇಲ್ಲೆಲ್ಲದರಲ್ಲೂ ಕರೆಂಟ್ ಹರಿತಾ ಇದೆ. ಈ ಎಲ್ಲದರಲ್ಲೂ ಏನಾಗ್ತಾ ಇದೆ? ಕರೆಂಟ್ ಹರಿತಾ ಇದೆ. ಸೊ ಕರೆಂಟ್ ಹರಿತಾ ಇದೆ ಅಂದ್ಮೇಲೆ ಏರ್ ಗ್ಯಾಪ್ ಮುಖಾಂತರ ಏನಾಗ್ತಾ ಇದೆಪ್ಪ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರ್ತಾ ಇದೆ, ರೈಟ್? ಏರ್ ಗ್ಯಾಪ್ ಮುಖಾಂತರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರ್ತಾ ಇದೆ. ನೋಡಿ, ಏರ್ ಗ್ಯಾಪ್ ಜಾಸ್ತಿ ಆದಂಗು ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ? ಜಾಸ್ತಿ ಬೇಗ ಬೇಗ ಬಂದು ಸೇರ್ಕೊಂಡ್ಬಿಡುತ್ತೆ. ಅದನ್ನೇ ಹೇಳ್ತಾರೆ ಅವನು, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಏನಾಗಿರ್ಬೇಕು? ಜಾಸ್ತಿ ಇರಬೇಕು. ಅಂದ್ರೆ ಗ್ಯಾಪ್ ಆಫ್ ದ ಪೋಲ್ಸ್ ಏನಾಗಿರ್ಬೇಕು? ಜಾಸ್ತಿ ಇರಬೇಕು. ನೋಡಿ, ಇಲ್ಲೊಂದು ಪೋಲ್ಸ್ ಹಾಕಿದೀನಿ ನಾನು. This is a pole and this is the pole and this is the pole and this is the pole, right? ಇದರ ಗ್ಯಾಪ್ ಏನಾಯ್ತು? ಇಲ್ಲಿ ಏರ್ ಗ್ಯಾಪ್ ಏನಾಗಿದೆ ನೋಡಿ, ಏರ್ ಗ್ಯಾಪ್ ಏನಾಗಿದೆ? ಜಾಸ್ತಿ ಇದೆ, ಹೌದಾ? ಇಲ್ಲಿ ಏರ್ ಗ್ಯಾಪ್ ಜಾಸ್ತಿ ಇದ್ದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ? ಜಾಸ್ತಿ ಬೇಗ ತೂರ್ಕೊಂಡ್ಬಿಡುತ್ತೆ, ಒಳಗಡೆ ಬೇಗ ಬಂದು ತೂರ್ಕೊಳ್ಳುತ್ತೆ. ಇಲ್ಲಿ ಗ್ಯಾಪ್ ಆಫ್ ದ ಪೋಲ್ಸ್ ಏನಾಗಿರ್ಬೇಕು? ಜಾಸ್ತಿ ಇರಬೇಕು. ದಟ್ ಈಸ್ ದ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಆಯ್ತಾ? ಕಾನ್ಸೆಪ್ಟ್ ಏನ್ ಹೇಳ್ತಾನೆ? ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದ್ರೆ, ಈಗ ಕೆಪಾಸಿಟರ್ ನೋಡಿದಿರಿ, this is parallel plate capacitor. This is what the space between the two parallel plates. ಎರಡು ಪ್ಲೇಟ್ ಏನಿದೆ, ಎರಡು ಪ್ಲೇಟ್ ಮಧ್ಯೆ ಏನ್ ಡಿಸ್ಟೆನ್ಸ್ ಇದೆಯಲ್ಲ ನೋಡಿ, ಇದು ಏರ್ ಗ್ಯಾಪ್ ಅಂತ ಕರಿತೀವಿ. ಇದು ಜಾಸ್ತಿ ಆದಂಗು ಕೆಪಾಸಿಟಿವಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಂದ್ರೆ ಸ್ಟ್ರೆಂತ್ ಏನಾಗುತ್ತೆ? ಜಾಸ್ತಿ. ಚಾರ್ಜಸ್ ಅಕ್ಯುಮುಲೇಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟ್. ಇಲ್ಲೂ ಅಷ್ಟೇ, ಈ ಗ್ಯಾಪ್ ಏನಾಗಬೇಕು? ಜಾಸ್ತಿ ಆಗುತ್ತೆ. ಜಾಸ್ತಿ ಆದಂಗು ಏರ್ ಗ್ಯಾಪ್ ಜಾಸ್ತಿ ಆದಂಗು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರೋದು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅದನ್ನ ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಆಗಿರಬೇಕು ಅಂತ ಹೇಳ್ತಾನೆ. ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಏನಾಗಿರ್ಬೇಕು? ಜಾಸ್ತಿ ಇರಬೇಕು ಅಂತ ಮೆಟೀರಿಯಲ್ಗಳನ್ನ ಬಳಕೆ ಮಾಡಬೇಕು. ಓಕೆ, ನೆಕ್ಸ್ಟ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಓಕೆ, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ನೆಕ್ಸ್ಟ್ ಮೂರನೇದು ಹೈ ಮೆಲ್ಟಿಂಗ್ ಪಾಯಿಂಟ್. ಥರ್ಡ್ ಒನ್ ಈಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಏನ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ? ವೆರಿ ಸಿಂಪಲ್. ಈಗ ನೋಡಿ, ನಾವು ಯಾವುದೇ ಒಂದು ಆರ್ಮೇಚರ್ ಅಲ್ಲಿ ನಾವು ಸುತ್ತಿರುವಂತ ಕಂಡಕ್ಟರ್ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರಬೇಕು. ಯಾಕೆಂದ್ರೆ ನಾನು ಕರೆಂಟ್ ಕೊಟ್ಟ ತಕ್ಷಣ ಸುಟ್ಟು ಹೋಗಬಾರ್ದು. ಈಗ ನಾನು ಕರೆಂಟ್ ಅನ್ನ, ಅಥವಾ ಈಗ ಆರ್ಮೇಚರ್ ಅಲ್ಲಿ ವೋಲ್ಟೇಜ್ ಇಂಡ್ಯೂಸ್ ಆಗಿದೆ, ನೀ ಲೋಡ್ ಕನೆಕ್ಟ್ ಮಾಡಿದೆ ಅಂದ್ರೆ ಕರೆಂಟ್ ಹರಿದೇ ಹರಿಯುತ್ತೆ. ಯಾವಾಗ ನೀ ಲೋಡ್ ಕನೆಕ್ಟ್ ಮಾಡಿದ್ರೆ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಂಟ್ ಹರಿದ ತಕ್ಷಣನೇ ವೈಂಡಿಂಗ್ ಸುಡಬಾರ್ದು. ಅದಕ್ಕೆ ಸಮ್ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಇರಬೇಕು. ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇವೆಲ್ಲ ಗೊತ್ತಿದೆ ನಿಮ್ಗೆ. ಸೊ ಮೆಲ್ಟ್ ಆಗುವಂತ ಏನ್ ಪಾಯಿಂಟ್ ಇದೆಯಲ್ಲ, ಅದು ಜಾಸ್ತಿ ಇರಬೇಕು. ಅರ್ಥ ಆಯ್ತಾ? ಕರೆಂಟ್ ಕೊಟ್ಟ ತಕ್ಷಣನೇ ಸುಟ್ಟೋಗ್ಬಿಡ್ತು ಅಂತಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಕಮ್ಮಿ ಇದೆ, ಹೌದಾ? ನಾನು ಕೊಟ್ಟ ತಕ್ಷಣ ಕರೆಂಟ್ ನಾವೇನು ಹಿಂಗೆ ಅಪ್ಲೈ ಮಾಡಿದ್ವಿ ಆಲ್ರೆಡಿ ಸುಟ್ಟೋಗ್ಬಿಡ್ತು ಅಂತಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಕಮ್ಮಿ ಇದೆ. ಸೊ ಯಾವಾಗಲೂ ಅಷ್ಟೇ ಮೆಲ್ಟಿಂಗ್ ಪಾಯಿಂಟ್ ಏನಾಗಿರ್ಬೇಕು? ಜಾಸ್ತಿ ಇರಬೇಕು. ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್, ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್, ಹೈ ಮೆಲ್ಟಿಂಗ್ ಪಾಯಿಂಟ್. ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್, ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್, ಹೈ ಮೆಲ್ಟಿಂಗ್ ಪಾಯಿಂಟ್. ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್, ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್, ಹೈ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ನಾಲ್ಕನೇದು ವೆರಿ ಇಂಪಾರ್ಟೆಂಟ್, sufficient mechanical strength. Sufficient mechanical strength. ಏನು sufficient mechanical strength ಅಂದ್ರೆ? ವೆರಿ ಸಿಂಪಲ್ ನೋಡಿ, sufficient mechanical strength ಅಂದ್ರೆ, ಈಗ ನಾವು ಬಳಕೆ ಮಾಡ್ತೀವಲ್ಲ ಸ್ಲಾಟ್, ಆ ಸ್ಲಾಟ್ ಅಲ್ಲಿ ಇರುವಂತ ಏನು DMD ಆಗಿರ್ಬೋದು, ಅಥವಾ ಕಾರ್ಡ್ಬೋರ್ಡ್ ಲೈನರ್ಸ್ ಕೂಡ ಆಗಿರ್ಬೋದು, ಸ್ಲಾಟ್ ಲೈನರ್ಸ್ ಅಂತ ನಾವೇನ್ ಕರಿತೀವಿ, ಅಥವಾ ಪಾಲಿಸ್ಟರ್ ಫಿಲಮ್ಸ್ ಕೂಡ ಆಗಿರ್ಬೋದು, ಅದರ ಮೆಕ್ಯಾನಿಕಲ್ ಸ್ಟ್ರೆಂತ್ ಏನಾಗಿರ್ಬೇಕು? ಜಾಸ್ತಿ ಇರಬೇಕು. ಅಂದ್ರೆ ನಾವು ಒಂದೆರಡು ಸರಿ 3 ಸರಿ ರೊಟೇಷನ್ ಆದ ತಕ್ಷಣ ಅದನ್ನು ಮುರಿಬಾರ್ದು, ಅಥವಾ ವಾಟೆವರ್ ಕಾರ್ಡ್ಬೋರ್ಡ್ ಶೀಟ್ಗಳು ಆಚೆ ಬರಬಾರ್ದು, ಅಥವಾ ಪಾಲಿಸ್ಟರ್ ಫಿಲಮ್ಗಳು ಆಚೆ ಬರಬಾರ್ದು. ಅವುಗಳೆಲ್ಲ ಸ್ಟ್ರೆಂತ್ ಏನಾಗಿರ್ಬೇಕು? ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸಫಿಷಿಯಂಟ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಅಂತ ಕರಿತೀವಿ. ಸಫಿಷಿಯಂಟ್ ಮೆಕ್ಯಾನಿಕಲ್ ಸ್ಟ್ರೆಂತ್. ಲಾಸ್ಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್, capable of withstanding dust, moisture, etc. Very important, right? ನಾನು ಹೇಳಿದ್ದೀನಿ, ಯಾವುದೇ ಡಸ್ಟ್ ಮಾಯಿಶ್ಚರ್ಗಳು ಒಳಗಡೆ ಹೋಗಬಾರ್ದು ಅಂತ ಮೆಟೀರಿಯಲ್ಗಳನ್ನೇ ಬಳಕೆ ಮಾಡಬೇಕು. ಈ ಪಾಲಿಸ್ಟರ್ ಫಿಲ್ಮ್ ಇದೆಲ್ಲ, ಈ ಪಾಲಿಸ್ಟರ್ ಫಿಲ್ಮ್ ಒಂದು ಗಮ್ ಇದ್ದಂಗೆ. ಎಲ್ಲದಕ್ಕೂ ಗಮ್ನ ಏನಾಗ್ಬಿಡುತ್ತೆ, ಎಲ್ಲಾ ಸ್ಲಾಟ್ಗಳಿಗೂ ಗಮ್ ಹಂಚಿಕೆ ಆಗಿರೋದ್ರಿಂದ, ಸೊ ಯಾವುದೇ ಡಸ್ಟ್ ಮೆಟೀರಿಯಲ್ಸ್ಗಳು, ಮಾಯಿಶ್ಚರ್ ಕಂಟೆಂಟ್ಗಳು ಅದು ಹೀರ್ಕೊಳ್ಳಲ್ಲ, ಬಿಟ್ಟು ಬಿಡುತ್ತೆ, ಆಚೆ ಹೊರಗಡೆ ಬಿಟ್ಟು ಬಿಡುತ್ತೆ.
ಗಮ್ ಯಾವುದೇ ಕಾರಣಕ್ಕೂ ಆಚೆ ಯಾವುದೂ ಹೀರ್ಕೊಳ್ಳಲ್ಲ, ಡಸ್ಟ್ ಆಗಲಿ ಅಥವಾ ಇವನ್ ಮಾಯ್ಚರ್ ಕಂಟೆಂಟ್ ಆಗಲಿ ಯಾವುದೇ ಹೀರ್ಕೊಳ್ಳಲ್ಲ. ಸೊ ಹಂಗಾಗಿ ಈ ಪಾಲಿಸ್ಟರ್ ಫಿಲಮ್ ಏನ್ ಮಾಡುತ್ತೆ, ಸೊ ಇಟ್ ಶುಡ್ ಬಿ ವಿತ್ ಸ್ಟ್ಯಾಂಡಿಂಗ್ ದ ಡಸ್ಟ್ ಟು ಮಾಯ್ಚರ್ ಎಕ್ಸೆಟ್ರಾ. ಓಕೆ, ಈ 5 ಪಾಯಿಂಟ್ಗಳು ಸ್ಲಾಟ್ ಇನ್ಸುಲೇಷನ್ ಪ್ರಾಪರ್ಟೀಸ್ ಆಗಿರಬೇಕು. ನಾವು ಬಳಕೆ ಮಾಡುವಂತ ಮೆಟೀರಿಯಲ್ಸ್ಗೆ ಇಷ್ಟು ಪ್ರಾಪರ್ಟೀಸ್ ಇರಬೇಕು. ನಾವು ಸ್ಲಾಟ್ ಅಲ್ಲಿ ಏನ್ ಬಳಕೆ ಮಾಡ್ತಾ ಇದೀವಿ, ಆ ಬಳಕೆ ಮಾಡುವಂತ ಎಲ್ಲಾ ಮೆಟೀರಿಯಲ್ಸ್ಗೂ ಇಷ್ಟು ಪ್ರಾಪರ್ಟೀಸ್ ಇರಬೇಕು. ಮೊದಲನೇದು ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್, ಎರಡನೇದು ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್, ಗ್ಯಾಪ್ ಆಫ್ ದ ಪೋಲ್ಸ್ ಏನಾಗಿರ್ಬೇಕು ಜಾಸ್ತಿ ಇರಬೇಕು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಬರುತ್ತೆ. ಹೈ ಮೆಲ್ಟಿಂಗ್ ಪಾಯಿಂಟ್, ಕೊಟ್ಟ ತಕ್ಷಣ ಸುಡಬಾರ್ದು, ವೆರಿ ಇಂಪಾರ್ಟೆಂಟ್. ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅಂದ್ರೆ ಗೊತ್ತಿರಬೇಕು, ಸ್ಲಾಟ್ ಒಳಗಡೆ ಕರೆಂಟ್ ಹರಿತಾ ಇದೆ ಕರೆಂಟ್ ಅಂದ್ಮೇಲೆ ಆ ಕರೆಂಟ್ ಇಂದ ಸ್ಪಾರ್ಕ್ಗಳು ಬರುತ್ತೆ. ಆ ಸ್ಪಾರ್ಕ್ ಅವಾಯ್ಡ್ ಆಗಬೇಕು ಅಂದ್ರೆ ಇನ್ಸುಲೇಷನ್ ಮಾಡಲೇಬೇಕು. ಹಂಗಾಗಿ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು. ಸಫಿಶಿಯಂಟ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಅಂತ ಕರೀತಾರೆ. ನಾವು ಬಳಕೆ ಮಾಡುವಂತ ಎಲ್ಲಾ ಸ್ಲಾಟ್ಗಳಲ್ಲಿ ಏನು ಮೆಟೀರಿಯಲ್ಸ್ ಇದೆ ಆ ಮೆಟೀರಿಯಲ್ಸ್ ನ ಮೆಕ್ಯಾನಿಕಲ್ ಸ್ಟ್ರೆಂತ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ಇವನೇ DMD ಆಗಿರ್ಲಿ, ಇವನೇ ಕಾರ್ಡ್ಬೋರ್ಡ್ ಲೈನರ್ಸ್ ಆಗಿರ್ಲಿ, ಇವನೇ ವಾಟ್ ಎವರ್ ಅದರ್ ಕಾನ್ಸೆಪ್ಟ್ಸ್ ಏನಂತ ಕರಿತೀವಿ ನಾವು, ಪಾಲಿಸ್ಟರ್ ಫಿಲ್ಮ್ಸ್ ಗಳಾಗಿರ್ಲಿ, ಅದರ ಮೆಕ್ಯಾನಿಕಲ್ ಸ್ಟ್ರೆಂತ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ವೆರಿ ಇಂಪಾರ್ಟೆಂಟ್. ಫೈನಲಿ ಕೇಪಬಲ್ ಆಫ್ ವಿಸ್ಟ್ಯಾಂಡಿಂಗ್ ಡಸ್ಟ್ ಟು ಮಾಯ್ಚರ್ ಅಂತ ಕರಿತೀವಿ. ಯಾವುದೇ ಮೆಟೀರಿಯಲ್ಸ್ ಗಳು ಡಸ್ಟ್ ಆಗ್ಲಿ ಮಾಯ್ಚರ್ ಗಳಾಗ್ಲಿ ಅಬ್ಸರ್ವ್ ಮಾಡಬಾರ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪಾಲಿಸ್ಟರ್ ಫಿಲಮ್. ಅದೊಂದು ಗಮ್, ಎಲ್ಲದಕ್ಕೂ ಗಮ್ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಡಸ್ಟ್ ಮಾಯ್ಚರ್ ಗಳನ್ನ ಹೀರ್ಕೊಳ್ಳಲ್ಲ. ನೋಡಿ, ದೀಸ್ ಆರ್ ಆಲ್ 5 ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್. ಓಕೆ, ಸೊ ಇನ್ ದಿಸ್ ವಿಡಿಯೋ ನಾವು ಈ 5ನೇ ವಿಡಿಯೋದಲ್ಲಿ ಕಲ್ತಿದ್ದಿಷ್ಟೇ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್ಸ್ ಯೂಸ್ಡ್ ಇನ್ ದ DC machines. ನಾವು ಎಲ್ಲಾ ಮೆಟೀರಿಯಲ್ಸ್ಗಳು ಓದಿದ್ವಿ. ಕ್ಯಾಸ್ಟ್ ಸ್ಟೀಲ್ ಓದಿದ್ವಿ, ಕ್ಯಾಸ್ಟ್ ಐರನ್ ಬಗ್ಗೆ ಓದಿದ್ವಿ, ಕಾಪರ್ ಬಗ್ಗೆ ಓದಿದ್ವಿ, ಹೌದಾ. ಸೊ ಕಾಪರ್ ಸೆಗ್ಮೆಂಟ್ಸ್ ಬಗ್ಗೆ ಓದಿದ್ವಿ, ಹೌದಾ. ದೆನ್ ಸುಮಾರು ಮೆಟೀರಿಯಲ್ಸ್ಗಳು ನಾವೇನ್ ಬಳಕೆ ಮಾಡಿದ್ವಿ, ಆ ಎಲ್ಲಾ ಮೆಟೀರಿಯಲ್ಸ್ ನ ಗುಣಲಕ್ಷಣಗಳು, ಪ್ರಾಪರ್ಟೀಸ್ ಏನಾಗಿರ್ಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡ್ಕೊಂಡ್ವಿ. 4 ಪಾಯಿಂಟ್ ಹೇಳಿದೆ ನಾನು. ಫಸ್ಟ್ ಪ್ರಾಪರ್ಟಿ ಇಸ್ ದ ಮೆಟೀರಿಯಲ್ಸ್ ಹ್ಯಾವ್ good mechanical and magnetic property. Materials have good mechanical and magnetic property. ಎರಡನೇದು ಹೇಳಿದೆ ನಾನು, materials are lamination. Very important is lamination. thin sheets ಒಂದೊಂದೇ ಪ್ಲೇಸ್ ಮಾಡ್ಕೊಳ್ಳೋದು ಮಾಡೋದು. ಯಾಕೆ? just to avoid eddy current loss. Materials are laminated to reduce eddy current loss. Third point ಹೇಳಿದೆ ನಾನು, the resistivity of the material used for the windings is very less. ನಾವು ಬಳಕೆ ಮಾಡ್ತಿರೋ ವೈಂಡಿಂಗ್ಸ್, ಕಾಪರ್ ವೈಂಡಿಂಗ್ಸ್ ಏನ್ ಸುತ್ತಾ ಇದೀವಿ, ಆ ಕಾಪರ್ ಅಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಇರಬೇಕು. ವೆರಿ ಇಂಪಾರ್ಟೆಂಟ್. ದ ರೆಸಿಸ್ಟೆನ್ಸ್ ಆಫ್ ದ ಮೆಟೀರಿಯಲ್ ಯೂಸ್ಡ್ ಫಾರ್ ದ ವೈಂಡಿಂಗ್ ಇಸ್ ವೆರಿ 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 ಲೆಸ್. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್ ಹೇಳಿದೆ, ನಾನು ಯಾವುದೇ ಮೆಟೀರಿಯಲ್ ಬಳಕೆ ಮಾಡಿರ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಲೋ ಮಾಡ್ಕೋಬೇಕು ಅಂತ ಮೆಟೀರಿಯಲ್ ನೇ ಬಳಕೆ ಮಾಡ್ಕೋಬೇಕು. ಅದಕ್ಕೊಂದು ವರ್ಡ್ ಹೇಳಿದೆ, ಪರ್ಮಿಯಾಬಿಲಿಟಿ. ಪರ್ಮಿಯಾಬಿಲಿಟಿ. ದ ಮೆಟೀರಿಯಲ್ಸ್ ಹ್ಯಾವ್ ಗುಡ್ ಪರ್ಮಿಯಾಬಿಲಿಟಿ ಟು ಪ್ರೊಡ್ಯೂಸ್ ಲಾರ್ಜರ್ ಫ್ಲಕ್ಸ್. ದಿಸ್ ಇಸ್ 4 ಪ್ರಾಪರ್ಟೀಸ್. ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳಿದೆ, ಸ್ಲಾಟ್ ಇನ್ಸುಲೇಷನ್ ಮೆಟೀರಿಯಲ್ಸ್ ಬಗ್ಗೆ ಹೇಳಿದೆ. ಎಷ್ಟು ಮೆಟೀರಿಯಲ್ಸ್ ಇರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಲಾಟ್ ಅಲ್ಲಿ ಬರೀ ಆರ್ಮೇಚರ್ ಕಂಡಕ್ಟರ್ ಇರುತ್ತಾ? ಇಲ್ಲ. ಸ್ಲಾಟ್ ಅಲ್ಲಿ ಆರ್ಮೇಚರ್ ಕಂಡಕ್ಟರ್ಸ್ ಜೊತೆ ಸಮ್ ಪ್ರಿಕಾಷನರಿ ಮೆಟೀರಿಯಲ್ಸ್ ಗಳು ಇರಬೇಕು. ನೆಕ್ಸ್ಟ್ ಪ್ರಶ್ನೆ ಕೇಳಬಹುದು, ಯಾಕೆ ಪ್ರಿಕಾಷನರಿ ಮೆಟೀರಿಯಲ್ಸ್ ಗಳು ಬೇಕು? ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಸ್ಲಾಟ್ ಇನ್ಸುಲೇಷನ್ ಅಲ್ಲೂ ನಾವು ಬಳಕೆ ಮಾಡುವಂತ ಮೆಟೀರಿಯಲ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ವೋಲ್ಟೇಜ್ ಜನರೇಷನ್ ಆಗುತ್ತೆ. ಪ್ರತಿಯೊಂದು ಆರ್ಮೇಚರ್ ಅಲ್ಲೂ, ಪ್ರತಿ ಆರ್ಮೇಚರ್ ಸ್ಲಾಟ್ ಅಲ್ಲೂ ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಆ ವೋಲ್ಟೇಜ್ ಏನ್ ಇಂಡ್ಯೂಸ್ ಆಗುತ್ತೆ, ಸೊ ದಾಟ್ಸ್ ವೋಲ್ಟೇಜ್ ಕ್ಯಾರಿ ಮಾಡ್ತಾ ಇರೋದ್ರಿಂದ ಸಮ್ ಪ್ರಿಕಾಷನರಿ ಮೆಟೀರಿಯಲ್ಸ್ ಗಳು ಬಳಕೆ ಮಾಡಲೇಬೇಕು. ವೆರಿ ಡೇಂಜರಸ್, ರೈಟ್? ಸೊ ಹಂಗಾಗಿ ವೋಲ್ಟೇಜ್ ಡೇಂಜರಸ್ ಅಂತ ನಾವು ಏನ್ ಕರಿತೀವಿ, ಅದನ್ನ ಪ್ರಿಕಾಷನರಿ ಮೆಟೀರಿಯಲ್ಸ್ ಗಳು ಬಳಕೆ ಮಾಡ್ಕೋಬೇಕು. 3 ಮೆಟೀರಿಯಲ್ಸ್ ಗಳು ಸ್ಲಾಟ್ ಅಲ್ಲಿ ಪ್ಲೇಸ್ ಮಾಡ್ತಾರೆ, ವೈಂಡಿಂಗ್ಸ್ ಬಿಟ್ಟು. ಮೊದಲನೇದು DMD, ಡ್ಯಾಕ್ರಾನ್, ಮೈಲಾರ್, ಡ್ಯಾಕ್ರಾನ್ ಅಂತ ಕರಿತೀವಿ. ಲ್ಯಾಮಿನೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಡ್ಯಾಕ್ರಾನ್, ಮೈಲಾರ್, ಡ್ಯಾಕ್ರಾನ್ ಫಾರ್ ಲ್ಯಾಮಿನೇಷನ್. ಎರಡನೇ ಮೆಟೀರಿಯಲ್ ಬಳಕೆ ಮಾಡ್ತೀವಿ, ದಟ್ ಈಸ್ ಕಾರ್ಡ್ಬೋರ್ಡ್ ಯೂಸ್ಡ್ ಫಾರ್ ಸ್ಲಾಟ್ ಲೈನರ್ಸ್ ಅಂತ ಕರಿತೀವಿ. ಇಲ್ಲೇನ್ ಸರ್ಫೇಸ್ ಕಾಣ್ತಾ ಇದೆ, ನಾನು ಆಗ್ಲೇ ಬರದೆ, ಸ್ಲಾಟ್ ಸರ್ಫೇಸ್ ಏನ್ ಬರುತ್ತಲ್ಲ, ಆ ಸರ್ಫೇಸ್ಗೆ ಏನ್ ಮಾಡ್ತಾನೆ ಅಂದ್ರೆ ಕಾರ್ಡ್ಬೋರ್ಡ್ ಶೀಟ್ ನ ಪ್ಲೇಸ್ ಮಾಡ್ತಾನೆ. ಅದು ಶೀಟ್ ಪ್ಲೇಸ್ ಮಾಡಿ ಸುತ್ತು ಬಿಡ್ತಾನೆ. ಯಾಕೆ ಅಂತಂದ್ರೆ ಏನಾದ್ರು ಬೆಂಕಿ ಎತ್ಕೊಂತು ಅಂದ್ರೆ ಬೇರೆ ಮೆಟೀರಿಯಲ್ಸ್ ಗಳಿಗೆ ಹಾನಿ ಆಗಲ್ಲ. ಸೊ ದಟ್ಸ್ ಅ ಪರ್ಪಸ್ ಕಾರ್ಡ್ಬೋರ್ಡ್ ಈಸ್ ಯೂಸ್ಡ್ ಫಾರ್ ಸ್ಲಾಟ್ ಲೈನರ್ಸ್. 3ನೇದು ಬರುತ್ತೆ, ಪಾಲಿಸ್ಟರ್ ಫಿಲ್ಮ್ ಈಸ್ ಯೂಸ್ಡ್ ಫಾರ್ ಇನ್ಸುಲೇಷನ್. ಇನ್ಸುಲೇಷನ್ ಯಾಕೆ ಮಾಡ್ತಾರೆ ಅನ್ನೋ ಗೊತ್ತಿರಬೇಕು. ಪ್ರತಿಯೊಂದು ಸ್ಲಾಟ್ ಅಲ್ಲೂ ಕರೆಂಟ್ ಕ್ಯಾರಿ ಮಾಡ್ತಾ ಇರೋದ್ರಿಂದ ಆ ಕರೆಂಟ್ ಸ್ಪಾರ್ಕ್ ಆಗಿ ಕ್ರಿಯೇಟ್ ಆಗಬಾರ್ದು. ಕರೆಂಟ್ ಸ್ಪಾರ್ಕ್ ಆಗಬಾರ್ದು. ಸ್ಪಾರ್ಕ್ ಆಗುತ್ತೆ ಅಂತಂದ್ರೆ ಆಟೋಮೆಟಿಕಲಿ ಬೇರೆ ಪಾರ್ಟ್ಗಳು ಸುಟ್ಟೋಗ್ತವೆ. ಆ ಸ್ಪಾರ್ಕ್ ನ ಅವಾಯ್ಡ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಸ್ಲಾಟ್ಗಳು ಇನ್ಸುಲೇಷನ್ ಆಗಲೇಬೇಕು. ಅಲ್ಲಿ ಮೈಕಾ ಇನ್ಸುಲೇಷನ್ ಅಂತ ಕರೆದೆ, ಎಲ್ಲಿ? ಕಾಪರ್ ಅಲ್ಲಿ, ಮೀನ್ಸ್ ಕಾಮುಟೇಟರ್ ಅಲ್ಲಿ. ಅದೇ ರೀತಿ ಇಲ್ಲೂ ಇನ್ಸುಲೇಷನ್ ನ ಬಳಕೆ ಮಾಡ್ಕೋಬೇಕು. ಮೈಕಾ ಅಲ್ಲ, ಪಾಲಿಸ್ಟರ್ ಫಿಲಮ್ ಅಂತ ಬರ್ಬೋದು. ಗಮ್ ಇರುತ್ತೆ, ಗಮ್ನ ಏನ್ ಮಾಡ್ತಾರೆ ಎಲ್ಲಾ ಸ್ಲಾಟ್ಗಳಿಗೂ ಹಾಕ್ತಾರೆ. ಬಹಳ ಸಿಂಪಲ್. ದೆನ್
ಏನ್ ನಾವು ಬಳಕೆ ಮಾಡಿದೀವಿ ಮೆಟೀರಿಯಲ್, ಸ್ಲಾಟ್ ಇನ್ಸುಲೇಷನ್ ಮೆಟೀರಿಯಲ್ಸ್ ಬಳಕೆ ಮಾಡಿದ್ವಿ, ಅದರ ಪ್ರಾಪರ್ಟೀಸ್ ಏನಾಗಿರ್ಬೇಕು, ಗುಣಲಕ್ಷಣಗಳು ಏನೇನಾಗಿರ್ಬೇಕು, ಆಗ್ಲೇ ಅಲ್ಲೇನು ಓದಿದ್ವಲ್ಲ ಪ್ರಾಪರ್ಟೀಸ್, ಅದೇ ತರ ಇಲ್ಲೂ ಅಷ್ಟೇ. ನಾನು ಬಳಕೆ ಮಾಡ್ತಾ ಇರುವಂತಹ ಮೆಟೀರಿಯಲ್ಸ್ ನ ಪ್ರಾಪರ್ಟೀಸ್ ಏನೇನು. ಮೊದಲನೇ ಪ್ರಾಪರ್ಟಿ ಏನು, ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್. ಆಗ್ಲೇ ಹೇಳಿದೀನಿ ನಾನು, ಸ್ಲಾಟ್ ಅಲ್ಲಿ ಬಳಕೆ ಮಾಡುವಂತ ಪ್ರತಿಯೊಂದು ಸ್ಲಾಟ್ಗಳು ರೆಸಿಸ್ಟೆನ್ಸ್, ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನಾಗಿರ್ಬೇಕು, ಜಾಸ್ತಿ ಇರಬೇಕು. ಯಾಕಂದ್ರೆ ಎಲ್ಲಾ ಸ್ಲಾಟ್ ಅಲ್ಲೂ ಕರೆಂಟ್ ಹರಿತಾ ಇರೋದ್ರಿಂದ ಸ್ಪಾರ್ಕ್ ಆಗಬಾರ್ದು. ದಟ್ಸ್ ಅ ಮೇಜರ್ ರೀಸನ್. ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮಸ್ಟ್ ಬಿ ವೆರಿ 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 ಹೈ. ನೆಕ್ಸ್ಟ್, ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ನಾನು ಅಲ್ಲಿ ಗ್ಯಾಪ್ ಮಾಡಿದೆ, ಪ್ರತಿಯೊಂದು ಗ್ಯಾಪ್ ನಾವೇನ್ ಕೊಡ್ತೀವಿ, ಪೋಲ್ಸ್ ಅಲ್ಲಿ ಪ್ರತಿಯೊಂದು ಗ್ಯಾಪ್ ಏನ್ ಕೊಡ್ತೀವಿ, ಆ ಗ್ಯಾಪ್ ಏನಾಗಿರ್ಬೇಕು, ಜಾಸ್ತಿ ಇರಬೇಕು. ಅದಕ್ಕೆ ಡೈ ಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ಅಲ್ಲಿ ಯಾವಾಗ ಗ್ಯಾಪ್ ಜಾಸ್ತಿ ಆಯ್ತು, ಸೊ ಬರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅಲ್ಲಿಗೆ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಹೈ ಮೆಲ್ಟಿಂಗ್ ಪಾಯಿಂಟ್. ನಾನು ಕರೆಂಟ್ ಕೊಟ್ಟ ತಕ್ಷಣ ಸುಡಬಾರ್ದು. ಯಾವುದೇ ವೈಂಡಿಂಗ್ಸ್ ಗಳು ಕರೆಂಟ್ ನ ಕ್ಯಾರಿ ಮಾಡಬೇಕು, ಸುಡಬಾರ್ದು, ಮೆಲ್ಟ್ ಆಗಬಾರ್ದು. ದಟ್ ಈಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಆ ಪ್ರಾಪರ್ಟಿ ಇರಬೇಕು. ನೆಕ್ಸ್ಟ್, ಸಫಿಶಿಯಂಟ್ ಮೆಕ್ಯಾನಿಕಲ್ ಸ್ಟ್ರೆಂತ್. ಈಗ ಆರ್ಮೇಚರ್ ರೊಟೇಟ್ ಆಗುತ್ತೆ, ಹೌದಾ? ಆರ್ಮೇಚರ್ ರೊಟೇಟ್ ಆಗ್ತಾ ಇದೆ ಅಂದ್ರೆ ಕಂಡಕ್ಟರ್ಗಳು ರೊಟೇಟ್ ಆಗುತ್ತೆ, ತಕ್ಷಣ ಹೊರಗಡೆ ಬೀಳಬಾರ್ದು. ರೊಟೇಟ್ ಆದ ತಕ್ಷಣ ಹೊರಗಡೆ ಬೀಳಬಾರ್ದು. ಆ ಸಫಿಶಿಯಂಟ್ ಆಗಿ ಮೆಕ್ಯಾನಿಕಲ್ ಆಗಿ ಅದನ್ನ ಸ್ಟ್ರೆಂತ್ ಹೋಲ್ಡ್ ಮಾಡ್ಕೊಳ್ಳೋ ಒಂದು ಕೆಪಬಿಲಿಟಿ ಇರಬೇಕು. ಅಂತ ಮೆಟೀರಿಯಲ್ಗಳನ್ನ ಬಳಕೆ ಮಾಡಬೇಕು. ಸಫಿಶಿಯಂಟ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಈಸ್, ಹೊರಗಡೆ ಇರುವಂತ ಡಸ್ಟ್ ಆಗಲಿ ಮಾಯಿಶ್ಚರ್ ಆಗಲಿ ಯಾವುದೇ ಕಾರಣಕ್ಕೂ ಒಳಗಡೆ ಬರಬಾರ್ದು. ಕೇಪಬಲ್ ಆಫ್ ವಿತ್ ಸ್ಟ್ಯಾಂಡಿಂಗ್ ಡಸ್ಟ್ ಅಂಡ್ ಮಾಯಿಶ್ಚರ್ ಅಂತ ಕರೀತಾರೆ. ಸೊ ಗಮ್ ಹಾಕಿರೋದ್ರಿಂದ, ಪಾಲಿಸ್ಟರ್ ಫಿಲಮ್ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಅಬ್ಸರ್ವ್ ಮಾಡ್ಕೊಳ್ಳೋ, ಡಸ್ಟ್ ಆಗಲಿ ಮಾಯಿಶ್ಚರ್ ಆಗಲಿ ಯಾವುದೇ ಕಾರಣಕ್ಕೂ ಅಬ್ಸರ್ವ್ ಮಾಡ್ಕೊಳ್ಳಿ. ದಿಸ್ ಈಸ್ ದ 5th ವಿಡಿಯೋ ಕಾನ್ಸೆಪ್ಟ್ಸ್. ಇಷ್ಟನ್ನು ನಾನು 5ನೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ನೀವು ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ವಿಡಿಯೋಸ್ನು ಕೂಡ ನೋಡಿ, 100% ಅರ್ಥ ಆಗುತ್ತೆ. ಓಕೆ, ಸೊ ಇನ್ ದ 6th ವಿಡಿಯೋ ವಿ ಹ್ಯಾವ್ ಡಿಸ್ಕಸಿಂಗ್ ಟೈಪ್ಸ್ ಆಫ್ ಡಿ ಸಿ ಜನರೇಟರ್. ಡಿ ಸಿ ಜನರೇಟರ್ಗಳನ್ನ ಯಾವ ಥರ ನಾವು ಕ್ಲಾಸಿಫೈ ಮಾಡ್ತೀವಿ ಅನ್ನೋದು 6ನೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಭಾಳ ಇಂಪಾರ್ಟೆಂಟ್ ಅದು. ಇಲ್ಲಿವರೆಗೂ ನಾವು ಓದ್ಕೊಂಡ್ ಬಂದಿದ್ದು ಏನಪ್ಪಾ ಅಂದರೆ, ಬೇಸಿಕ್ಸ್ ಆಫ್ ಡಿ ಸಿ ಮಷಿನ್ಸ್ ಆ್ಯಂಡ್ ಆಲ್ಟರ್ನೇಟರ್, ಇಂಟ್ರೊಡಕ್ಷನ್ ಓದಿದ್ವಿ, ಸಿಂಪಲ್ ಲೂಪ್ ಜನರೇಟರ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಅದಾದ ತಕ್ಷಣ ನೆಕ್ಸ್ಟ್ ವಿ ಹ್ಯಾವ್ ಮೂವ್ ಆನ್ ಕನ್ಸ್ಟ್ರಕ್ಷನ್ ಆಫ್ ಎ ಡಿ ಸಿ ಜನರೇಟರ್, parts of a DC generator, functions of each part of a DC generator. Next, what is the choice and properties of the materials. Next, we have to move on, what is the properties or what is the working of a DC generator. Next, what is the direction of the induced EMF. Next, we have to move on properties of a materials used in a DC machine. Next, slot insulation materials. What is the properties of slot insulation materials. ಇಷ್ಟನ್ನು 5 ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ದಯವಿಟ್ಟು ನೋಡಿ, ವಿಡಿಯೋಸ್ ಕೂಡ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇನ್ಫಾರ್ಮೇಟಿವ್. ದಯವಿಟ್ಟು ನೋಡಿ, ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಓಕೆ, ಬಾಯ್.